ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 28ನೇ ಪದ ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವಿಟ್ಟರಸಲ್ ಏನುಂಟು ಕಾಣಿಸಲು. ಅಂದ್ರೆ ನಾನೇ ಪರಮಾತ್ಮನಿದ್ದೇನೆ ಅಂತ ಹೇಳಿ ತಿಳಿಬೇಕಲ್ಲದನ. ಮತ್ತು ಅದನ್ನು ಬಿಟ್ಕೊಟ್ಟು ಇದಕ್ಕೆ ಬೇರೆ ಮತ್ತೊಂದನ್ನು ಹುಡುಕ್ತಾ ಹೋದ್ರ ಅಲ್ಲೇನು ನಿನಗೆ ಸಿಗುತ್ತದ ಅಥವಾ ಅಲ್ಲೇನು ತೋರ್ತದ ಅಂತ. ಅಲ್ಲೇನೂ ಇಲ್ಲ. ಅಂದ್ರ ಹೇಗೆ ಒಬ್ಬ ಹುಡುಗನ ಕತೆ ಹೇಳಿದ್ನ. ಇಲ್ಲಿ ಮುಖ್ಯವಾಗಿ ತನ್ನಂ ಮೊದಲರಿಯುವುದು ಅಂತ ಹಿಂಗೈತಿ. ಅದಕ್ಕೆ ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಆ ಪರಮಾತ್ಮನೇ ನಾನಿದ್ದೇನೆ ಅಂಥೇಳಿ ತಿಳ್ಕೊಳ್ಳೋದ ಇಲ್ಲಿ ಮುಖ್ಯ ಕೆಲಸ ಐತಿ. ಅದನ್ನು ಬಿಟ್ಟು ಮತ್ತೆ ಬೇರೆ ಮತ್ತೊಂದನ್ನು ಹುಡುಕ್ಲಕ್ಕೆ ಹೋದ್ರೆ ಅಲ್ಲೇನೈತಿ ಅಂತ ಹೇಳಿ. ಅದು ಹೇಗಂದ್ರೆ ಅವ ಹುಡುಗ ಶ್ರೀಮಂತರ ಮಗ ಇದ್ದ, ಅವನ ತಂದೆ ತೀರ್ಕೊಂಡು ಹೋದ. ಇವ ಎಲ್ಲ ಖರ್ಚಿಗೆ ಹುಡುಗ ಎಲ್ಲ ಖರ್ಚು ಮಾಡ್ಕೊತ ಒಟ್ಟು ಮುಗಿಸ್ಬಿಟ್ಟ. ಆಮೇಲೆ ಅಂದ ಇನ್ನು ಬಹುತೇಕ ನಮ್ಮಪ್ಪ ಶ್ರೀಮಂತ ಇದ್ದ, ಯಾರಿಗಾರು ರೊಕ್ಕ ರೂಪಾಯಿ ಕೊಟ್ಟದ್ದು ಅದೇನ್ರ ಎಂಟ್ರಿ ಐತೆ ನೋಡೋಣ ಅಂತ ಅವನು ಡೈರಿ ತೆಗೆದ. ಆ ಡೈರಿ ತೆಗೆದಲ್ಲಿ ಯಾರ್ಯಾರಿಗೆ ಏನ್ರ ರೊಕ್ಕ ಕೊಟ್ಟಾನೆ ಅಂತ ಹುಡುಕಾಡೋದ್ರಾಗ ಅದ್ರಾಗ ಒಂದು ಫೋಟೋ ಇತ್ತು. ಯಾವುದೋ ಒಂದು ಹುಡುಗಿ ಫೋಟೋ ಇತ್ತು. ಅವ ಅಂದ ನಮ್ಮಪ್ಪ ಅಂತೂ 70-80 ವರ್ಷದವ, ಇಷ್ಟು ಈ ಹುಡುಗಿದು ಸಣ್ಣ ಹುಡುಗಿ ಫೋಟೋ ಹಂಗೇನು ತನ್ನ ಸಲುವಾಗಿ ಏನಿಲ್ಲ. ಇದು ಬಹುತೇಕ ನನ್ನ ಸಲುವಾಗಿ ಏನ್ರ ವಿಚಾರ ಇರ್ಬೇಕು ಅವನದು. ಹಿಂಗೆ ಅನುಮಾನ ಮಾಡಿದ. ಅಂದ್ರೆ ನನಗೆ ಲಗ್ನ ಮಾಡೋ ಸಲುವಾಗಿ ಈ ಹುಡುಗಿನ ಏನಾರ ಪಸಂದ್ ಮಾಡಿರ್ಬೇಕು ಅಂಥೇಳಿ ನಮ್ಮ ಅಪ್ಪನ ಇಚ್ಛಾ ಪೂರ್ತಿ ಮಾಡಬೇಕು ಅಂಥೇಳಿ ಅವ ಎಲ್ಲ ಕಡೆನೂ ಆ ಹುಡುಗಿ ಎಲ್ಲೈತಿ ಇಂಥದಂತೇಳಿ ಎಲ್ಲರಿಗೂ ಹೇಳ್ದ, ಎಲ್ಲ ಮಾಡಿದ. ಇದು ಕೊಡ್ತಾರಲ್ಲ, ಪೇಪರ್ದಾಗ ಕೊಡ್ತಾರೆ, ಟಿವಿಯಾಗ ಕೊಡ್ತಾರೆ, ಹಿಂಗೆ ಎಲ್ಲಿರಿದ್ರೆ ತಿಳಿಸಿರ್ತೇಳಿ ಹಂಗೆ ಎಲ್ಲ ಕಡೆ ಸುದ್ದಿ ಇದು ಮಾಡಿರ್ತಾರೆ. ಎಲ್ಲಿ ಸಿಗಲಿಲ್ಲ. ಭಾಳ ದಿನ ಹೋಗ್ಬಿಟ್ಟು ಮತ್ತು ಅವನ ಲಗ್ನನೂ ಆಗಲಿಲ್ಲ. ಏನು ಮಾಡಬೇಕು, ನಮ್ಮ ಅಪ್ಪನ ಇಚ್ಛಾ ಪೂರ್ತಿ ಮಾಡಬೇಕು ಅಂಥೇಳಿ ಅವ ಆ ವಿಚಾರದಾಗ ಇದ್ದ. ಮುಂದೆ ಭಾಳ ದಿವಸದ ಮೇಲೆ ಅವ್ರ ಅಪ್ಪನ ದೋಸ್ತ್ ಗೆಳೆಯ ಅವ ಬಂದ ಕೂಡಲೇನ ಇವಾಗ ಭಾಳ ಸಂತೋಷ ಆಯಿತು. ಯಾಕಂದ್ರೆ ಮೊದಲಿನಿಂದ ನಮ್ಮ ಅಪ್ಪ ಇವ್ ಇಬ್ಬರು ಗೆಳೆಯರಿದ್ರು. ಅಂದ್ರೆ ನಮ್ಮ ಅಪ್ಪಂದು ಎಲ್ಲ ಹಕ್ಕಿಕತಿ ಇವ್ಗೆ ಗೊತ್ತು. ಅದಕ್ಕೆ ಇವನು ಕೇಳಿದ್ರೆ ಏನಾರ ಗುರ್ತಾಗ್ಬೋದು ಅಂತೇಳಿ ಮತ್ತೆ ನಾವು ಹೇಳ್ದ. ಇದೊಂದು ಫೋಟೋ ತಂದು ತೋರಿಸಿದ. ಈ ಫೋಟೋ ನಮ್ಮಪ್ಪ ಡೈರಿಯಾಗಿ ಇಟ್ಟಿದ್ದ. ಅಂದ್ರೆ ಇದು ಬಹುತೇಕ ನನಗೆ ಲಗ್ನ ಮಾಡ್ಲಿಕ್ಕೆ ಇಟ್ಟಿರ್ಬೇಕು. ಅದಕ್ಕೆ ನಾ ಭಾಳ ಹುಡ್ಕ್ಯಾಡಿ ಬೇಸತ್ತು ಹೋದೆ, ಎಲ್ಲಿ ಸಿಕ್ಕಿಲ್ಲ. ನಿನ್ಗರ ಎಲ್ಲರ ಗೊತ್ತೈತಿ ಏನು ಈ ಹುಡುಗಿ ಎಲ್ಲಿ ಐತಿ? ನಾವು ಫೋಟೋ ನೋಡಿದ. ಈ ಹುಡುಗಿ ನನಗೆ ಗೊತ್ತೈತಲ್ಲ. ನಾವು ಗೊತ್ತೈತಿ, ಹಾಂ ಪಕ್ಕಾ ಗೊತ್ತೈತ. ಚಲೋ ನಾ ಇವತ್ತಿನ ಸುಮ್ಮ ಹುಡ್ಕೊಂಡು ಎಲ್ಲಿ ಐತೆ ಅದು? ಇಲ್ಲೇ ಐತೆ ಅದು, ಅದೇ ಇಲ್ಲಿ ದೂರ ಇಲ್ಲ ಅದು. ಅವಂದ ಇಲ್ಲೇ ಐತಿ ಅಂದ್ರೆ ಮತ್ತು ಪೂರಾ ಕೆಲಸನೇ ಆಯ್ತು ಅಂದಂಗೆ ಆಯ್ತು. ಇಲ್ಲೇ ಅಂದ್ರೆ ಇಲ್ಲಿ ಯಾರ ಮನ್ಯಾಗ ಏನು ಸುದ್ದಿ, ಮತ್ತು ಅದು ಎಲ್ಲಿ ಯಾರು ನೀನು ಅದ ಅಣ್ಣ? ನಾ ಏನು ಹುಡುಗಿದೇನು?
ಅಲ್ಲಪ್ಪ, ನೀ ಇನ್ನೂ ಸಣ್ಣವಿದ್ದಿ, ಇನ್ನ ಏನು ನಿನಗೆ ಮೀಸಿ ಗಾಡಿ ಏನು ಬಂದಿದ್ದಿಲ್ಲ. ಆ ಟೈಮ್ದೊಳಗೆ ಮುದ್ದು ಮಗ ಇದ್ದಿಲ್ಲ. ಈ ನಮ್ಮೂರಾಗ ಒಂದು ನಾಟಕ ಮಾಡಿದ್ರು, ಆವಾಗ ನಿನಗೊಂದು ಈ ಹುಡುಗಿ ಪಾತ್ರ ಕೊಟ್ಟಿದ್ರು, ಹೆಣ್ಣು ಪಾತ್ರ. ಆ ಎಳೆದಾಗ ಅದು ಮೇಕಪ್ ಮಾಡಿ ಎಲ್ಲ ಸುಂದರ ಒಂದು ಹುಡುಗಿಯ ಈ ಪಾತ್ರ ನೋಡಿ ನಿಮ್ಮಪ್ಪ ಸಂತೋಷಪಟ್ಟು ಒಂದು ಫೋಟೋ ಇರಲಿ ಅಂತೇಳಿ ಅವ ಫೋಟೋ ತೆಗಿಸಿದ್ದೇವೆ. ನಾವಿದ್ವಿ ಅವಾಗ. ಫೋಟೋ ತೆಗಿಸಿ ಅದೊಂದು ಪ್ರೀತಿ ಮಗ, ಒಬ್ಬನಿ ಮಗ ಅಂತ ಹಂಗೆ ಪ್ರೀತಿ ನಾವು ಇಟ್ಕೊಂಡಿದ್ದ. ಅದು ನಿನ್ನ ಫೋಟೋ ಐತಿ, ಅದನ್ನು ನೀವು ಹುಡುಕ್ಯಾಡ್ಲಕ್ಕೆ ಹೋದ್ರೆ ಎಲ್ಲಿ ಸಿಗ್ಬೇಕದು? ಹಾಂ, ಇದು ನಾನು ಅದೇನ ತಿಳ್ಕೊಳ್ಳೋದು ಬಿಟ್ಟು ಭಿನ್ನ ಬಿಟ್ಟು ಅರಸಲ್ ಏನುಂಟು ಕಾಣಿಸ್ಲದು. ಹಾಂ, ಹುಳಿ ಸಿಗ್ತದ ಇಲ್ಲ. ಹಾಗೆ ಪರಮಾತ್ಮನ ಸ್ವರೂಪರೇ ನಾವದೇ. ಅದಕ್ಕೆ ನಾನೇ ಪರಮಾತ್ಮ ಅಂತ ತಿಳ್ಕೊಳ್ಳೋದು ಬಿಟ್ಟುಕೊಟ್ಟು ಅವ ಕಾಶಿಯಾಗದನು, ರಾಮೇಶ್ವರದಾಗ ಹಂಗದನು ಹಿಂಗದನು ತಿಳ್ಕೊ ಹೊರಗೆ ಏನಾರು ಹುಡ್ಕೆಲ್ಲಕ್ಕೆ ಹೋದ್ರೆ ಸಿಗೋಪಕ್ಕೆ ನಾವು ಸಿಗೋದಿಲ್ಲ. ಅದಕ್ಕೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಇದು ನಿಶ್ಚಯವಾದದ್ದು. ಇಷ್ಟು ನಿಶ್ಚಯ ಆದ್ರೆ ಮುಗೀತದೆ ಆಗದೆ. ಅದಕ್ಕೆ ಹೊರಗೆ ಹುಡ್ಕ್ಯಾಡಕ್ಕೆ ಹೋತಾನು ಹೋಗಿ ಇದಾಕತಿ. ಹ್ಯಾಂಗಂದ್ರೆ ಈ ಗಣೇಶ ಚತುರ್ಥಿ ಗಣಪತಿ ತರ್ತಾರಲ್ಲ, ಎಲ್ಲರೂ ತರ್ತಾರ. ಗಣಪತಿ ದೇವ್ರ ಪೂಜೆ ಮಾಡಬೇಕು ಅಂತ ಇವನು ಒಬ್ಬ ಗಣಪತಿ ತಂದ ಅದಕ್ಕೆಲ್ಲ ಲಡ್ಡು, ಉಂಡಿ, ಅವು ಎಲ್ಲ ಸ್ವೀಟ್ ಎಲ್ಲ ತಂದು ಇಟ್ಟ ಪೂಜೆ ಮಾಡಿ ಭಾಳಷ್ಟು ಭಕ್ತಿಯಿಂದ ಬೇಡ್ಕೋತಿದ್ದ. ಅದ ಗಣಪತಿನ ದೇವರು ಅಂತೇಳಿ. ಅದು ಇವು ಎಲ್ಲ ಕರ್ಚಿಕಾಯಿ ಉಂಡಿ ಅವೆಲ್ಲ ಮುಂದಿಟ್ಟಾಗ ಇಲಿ ಬಂದು ಅದರಾಗಿಂದ ಒಂದು ತಗೊಂಡು ಓಡಿ ಹೋಯ್ತಾವ. ಹಿಂಗೆ ನೋಡ್ದವ ಗಣಪತಿ ಕೈಯಾಗಿನ ಉಂಡಿ ತಗೊಂಡು ಹೋಗೈತೆ ಅಂದ್ರೆ ಅದು ಗಣಪತಿಗಿಂತ ದೊಡ್ಡದೈತೆ. ಅಂದ್ರೆ ಬಹುತೇಕ ಗಣಪತಿಗಿಂತಲೂ ಆ ಇಲಿನ ದೇವ್ರ ಐತಿ. ಹಿಂಗೆ ಅವಂಗೆ ಭಾವನ ಬತ್ತ. ಅದನ್ನು ಭಾಳಷ್ಟು ಪ್ರಯತ್ನ ಮಾಡಿ ಬಲಿ ಹಾಕಿ ಹಂಗೆ ಮಾಡಿ ಹಿಂಗೆ ಮಾಡಿ ಹಿಡ್ದ ಅದನ್ನು. ಅದಕ್ಕೇನು ಬೇಕಾದ ತಿನ್ನೋದು, ಬೇಕಾದ ಉಣೋದು, ಹಿಂಗೆಲ್ಲ ಇದ್ರೊಳಗೆ ಅದನ್ನು ಮನ್ಯಾಗ ಬೇಕಾದಂಗೆ ರಾಜನಂಗೆ ತಿರುಗಾಡ್ತಿತ್ತು. ಅದು ದೇವರು ಮತ್ತೇನೈತಿ. ಅದು ಹಿಂದಿಗಡೆ ಒಮ್ಮೆ ಬೆಕ್ಕ ಬಂತು, ಗಪ್ಪನ ಹಿಡಿದು ಬಿಡ್ತದ. ಹೊಲೋ ಅಂದ್ರ ಅದನ್ನು ಹಿಡಿತಕ್ಕಂಥ ಸಾಮರ್ಥ್ಯ ಇದಕ್ಕೈತಂದ್ರ ಇಲಿ ಅಲ್ಲ, ಬೆಕ್ಕ ದೇವರು. ಅದ್ರದ್ದು ಪೂಜೆ ನಡೀತು. ಹಿಂಗ ಕೆಲವು ದಿನ ಆದ್ಕೊಳ್ಳೇನ ನಾಯಿ ಹಾಗೆ ಬೆಕ್ಕಿನ ತಿರುಗಾಡದಾಗ ಅದಕ್ಕೆ ಹಂಗೆ ಇದು ಓಡಿ ಹೋಯ್ತಲ್ಲ ಬೆಕ್ಕ ನಾಯಿಗೆ. ಅಲ್ಲ ಅಂದ್ರ ಈ ನಾಯಿನ ದೇವ್ರ, ನಾಯಿಗೆ ದೇವ್ರ ಅಂತೇಳಿ ಮತ್ತೇನು ಅದಕ್ಕೆ ಏನು ತಿನ್ನೋದು ಉಣೋದು ಅದೇನು ಮನ್ಯಾಗ ಏನು ಬೇಕಾದ ಎಲ್ಲ ಪರವಾನಿಗೆ ಅದಕ್ಕೆ. ಹಿಂಗಿಟ್ಟ ಮುಂದೆ ದೀಪಾವಳಿ ಹಂಗೆ ಹಬ್ಬ ಬಂದಿತ್ತು, ಹೋಳ್ಗಿ ಮಾಡಿದ್ರು. ಆಕಿ ಹೆಣ್ಮಗಳು ಹೋಳ್ಗಿ ಮಾಡಿ ಎಲ್ಲ ಅವು ಹಾಕಿ ಇಟ್ಟು ಕೊಳ ತಗೊಂಡು ಬಾವಿಗೆ ನೀರು ತರ್ಲಾಕ ಹೋಗಿದ್ದಾವೆ. ಇದು ಮನ್ಯಾಗ ತಿರುಗಾಡೋದು, ಮನ್ಯಾಗ ಎಲ್ಲ ಬೇಕಾದಂಗೆ ಅದ ದೇವ್ರಲ್ಲ ನಾಯಿ. ಅಲ್ಲಿಂದ ಇದೇನು ಮಾಡಿತು, ಅಕ್ಕೇನು ಹೋಳ್ಗೆ ಮಾಡಿ ಹೋಗಿ ಅವು ಹೋಳ್ಗೆ ಎಲ್ಲ ಹಿಂಗೆ ತಿಂದ ಅದ್ರಾಗ ಮಲ್ಕೊಂಡ
ಹಿಂಗ್ ಮಾಡ್ಲಕ್ಕಿತ್ತು. ಬಂದ್ ನೋಡ್ತಾಳ, ಅದ್ರಾಗ ಮಲ್ಕೊಂಡೈತಿ. ಹಿಂಗೆಲ್ಲ ಅರ್ಬಿ ಹಾಕಿ ಹಾಕ್ಯಾಳ, ಅದ್ರಾಗ ಮಲ್ಕೊಂಡು ಅಲ್ಲೇ ಕೂತು ತಿನ್ನಕತೈತಿ. ನೀನು ಬಾಯಾಗ ಮಣ್ಣು ಅಂದಕಿನ ಬಡಗಿ ತಗೊಂಡು ಒಂದು ಬಿಟ್ಟ ನೋಡು, ಕಾಯಿ 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 ಅಂತ ಹೇಳಿ ಒದರಾಡ್ಕೊತ ಓಡ್ ಹೋಯ್ತು. ಅವನು ಹೊರಗಿಂದ ಬಂದ. ಅಂದವ ಅಂದ್ರ ನಾಯಿ ಆಕಿಗೆ ಬಡ್ಕೊಂಡು ಓಡೈತಿ ಅಂದ್ರ ಆಕಿನ ಸಿದ್ಧ ಪರ್ವತದಕ್ಕೆ ನೀನ ಅಂದವ. ಆಯ್ತು, ಅಕ್ಕಿದು ನಡೀತಪ್ಪ ಪೂಜಾ. ಕುಂದರ್ಸಿ ಪೂಜಾ ಮಾಡ್ಲಿಕ್ಕೆ ಹತ್ತಿದ. ಆಕಿನ ದೇವ್ರ ಅಂತ ಹೇಳಿ ಅಲ್ಲ, ವಿಚಿತ್ರ ಇರ್ತಾರ. ನಾವು ಪುಣಾಕ ಒಬ್ಬ ಭಕ್ತನ ತಿಳಿ ಹೋಗಿದ್ವಿ. ಅವನ ಹೆಂಡ್ತಿಗೆ ಮೈಯಾಗ ದೇವ್ರು ಬರ್ತಿತ್ತಂತ. ಮೈಯಾಗ ದೇವ್ರು ಬರ್ತೈತೆ, ಅದಕ್ಕೆ ನಾವು ಒಲೆ ಮುಂದೆ ಕುಂದ್ರಂಗಿಲ್ಲ. ದೇವ್ರು ಬಂದು ಒಲೆಗೆ ಬಿದ್ರೆ ಮತ್ತೆ ಹೆಂಗ ತಿನ್ನೋದು? ನೀನೇ ಮಾಡೋದು ಅಡಿಗೆ ಪಡಿಗೆ ಎಲ್ಲ. ಆಯ್ತು, ಅವನ ಮಾಡಕ್ ಚಾಲು ಮಾಡಿದ. ನಾವು ಆದಿವಲ್ಲ, ಆದ್ಮೇಲೆ ಬರ್ರಿ ಬರ್ರಿ ಅಂತ ಕುಂದಿರ್ಸಿದ. ಎಲ್ಲ ತನ ಮಾಡಕತ್ತಿದ. ಇದೇನು ಅಂತಂದ್ವಿ. ಶುರು ಮಾಡೋದಕ್ಕೆ ಹಿಂಗೆ ಮಾಡ್ತಾಳಪ್ಪ ಅಂತ ನಾವು ನೋಡ್ತೀವಿ. ಹಾ 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 ಶುರು ಮಾಡಿದಳು. ಅವ ಅಡುಗೆ ಮಾಡೋದು ಬಿಟ್ಟು ಬಂದು ಮುಂದೆ ಕೂತೀನಿ ಕೈ ಜೋಡಿಸ್ಕೊಂಡು. ಹಾ ಮಾಯಿ ಬೋಲ್ ಮಾಯಿ ಅಂದ್ರೆ ಏ ಯವ್ವ ಅನ್ನಂಗ ಅದ. ಮಾಯಿ बोला बोला राव हे तुला वाचवलं रे मी तुला वाचवलंय. मी ಹೋಗಿ ಧ್ಯಾಳ ಕೂಡಿ ನಿನ್ನ ಉಳಿಸೇನೆ ಅಂತೆಲ್ಲ ಮಾಡೋದು. ಹಾ ಬೋಲ ಬೋಲ ಕೈ ಮುಗಿದು ಆಡು ಬೀಳಾಗತ್ತೇನ. ಚಲೋ ಐತ್ ನಾಟಕ ಇದನ್ನ. ಎಲ್ಲ ಅಡಿಗೆ ಮಾಡೋದು ಮತ್ತೆ ಕೈ ಜೋಡಿಸಿ ಅಕ್ಕಿ ಹಿಂಗೂ ಇರ್ತಾರೆ. ಹಂಗಾಗಿ ಇವು ಆಕಿಗೆ ಇವ ಅಂತೇಳಿ ಆಕಿ ಪೂಜಾ ಮಾಡಕ್ ಹತ್ತಿದ ಕೂಡ್ಲೇನ ಮುಂದದು ವ್ಯವಹಾರ ಹಂಗ ಪ್ರಸಂಗ ಬಂದಾಗ ಮಾತಿಗೆ ಒಮ್ಮೆ ಹಂಗ ಹೀರಾಗ್ಬಿಡ್ತಾರ. ಅದು ಹಂಗೇನು ಮಾಡಕ್ ಹೋಗ್ಬೇಡ ಅಂತೇಳಿ ಏನು ವ್ಯವಹಾರ ಹೇಳ್ದ. ಯಾಕ ಅಂತ ಮತ್ ಆಕಿ ದಿನ ಇವನು ಪೂಜೆ ಆಕಿ ಯಾವ್ದಕ್ಕೂ ಅಂಜಲಿಲ್ಲ. ಅಂದ ಯಾಕೆ ಮಾಡಬೇಡ ಅಂತೇಳಿ ಆಕಿ ಇದ್ರ ವಾದಿಸ್ಕೋತ ಹಂಗ ನಡೆದು ಸಿಟ್ಟು ಬಂದ್ಬಿಡ್ತೀವ. ಅದ ಲಕ್ಷ್ಯದಾಗಿಲ್ಲ. ಅವಾಗ ಸಿಟ್ಟಿನ ಬರ್ದಾಗ ಯಾವುದೂ ಲಕ್ಷ್ಯ ಇರಂಗಿಲ್ಲ. ಮತ್ತೆ ಅಲ್ಲಿಂದ ಹಿಂಗ ನನಗೆ ಇದ್ರ ವಾದಿಸಿ ಹಿಂಗತಿಯ ಅಂತೇಳಿ ತಿರುಗಿ ಏನು ಬೇದಳು. ಅದು ಸರ್ದೆತ್ತ ಒಂದು ಕ್ವಾಟ್ರ್ ನೋಡು, ಕ್ವಾಟ್ರ್ ಟಳ್ಳತ್ತೇನು ಕಪಾಳಿ ಹೊಡೆದ. ಆಕಿ ಹೇಳ್ಕೊತ ಕೂತಳದ. ಹಂಗಾರ ಮತ್ತೆ ನಾನು ಅಂತೇಳಿ ಹಿಂಗ ಕಡೆಗೆ ಏರಿಗೆ ಬಂದ ನನ್ನದೇ ಒಂದು. ಅದಕ್ಕೆ ಈ ರೀತಿ ಗುಡ್ಡ ಸುತ್ತಿ ಬರೋದಕ್ಕಿಂತ ಡೈರೆಕ್ಟ್ ಸುಮ್ಮ ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವಿಟ್ಟರಸಲ್ ಏನುಂಟು ಕಾಣಿಸಲು ಅಂತವ್ರು. ಅದಕ್ಕೆ ಡೈರೆಕ್ಟ್ ಇಲ್ಲೇ ಜ್ಞಾನ ಪರಮಾತ್ಮ ಅಂತ ತಿಳಿದು ಬಿಟ್ರೆ ಮಾತ ಮುಗಿತೈತಿ.
ಅಂತ ಈ ರೀತಿ ಹೇಳಿದ್ರು. ಅಂದ್ರ ಯಾಕಂದ್ರ ಬರೀ ಹಂಗ ಅಲ್ಲ, ಶ್ರುತಿಗಳು ಹೇಳ್ತಾವ. ಶ್ರುತಿಗಳು ಹೇಳ್ತಾವ ನೀನೇ ಪರಮಾತ್ಮದಿ ಅಂತ ಶ್ರುತಿಗಳು ಹೇಳ್ತಾವ. ಗುರುಗಳು ಇದ ಹೇಳ್ತಾರ ನೀನ ಪರಮಾತ್ಮ ಅಂತೇಳಿ. ಮತ್ ಬರೇ ಹಂಗ ಸುಮ್ಮ ತಾನು ಮನ್ಸಿಲಿ ತಿಳ್ಕೊಳ್ಳೋದು ಹಂಗಲ್ಲ. ಇದಕ್ಕೆ ಅನೇಕ ಪ್ರಮಾಣದವ, ಶ್ರುತಿ ಪ್ರಮಾಣದವ, ಗುರುಗಳದಾರ. ಈ ರೀತಿ ವಿಚಾರ ಮಾಡಿ ನೋಡಿದ್ರ ಆ ತಾನೇ ಪರಮಾತ್ಮ ಅದಾನ ಅನ್ನೋದನ್ನ ಈ ಪದ್ಯದಲ್ಲಿ ಮುಂದೆ ಈಗ ಒಂದನೇ ನುಡಿಯೊಳಗೆ ಅದು ತತ್ವಮಸಿ ಮಹಾವಾಕ್ಯದ ಅರ್ಥವನ್ನು ಕೂಡ ಇಲ್ಲಿ ಹೇಳ್ತಾರೆ. ಅಂದ್ರ ಆ ಪಂಚಕೋಶ ವಿಲಕ್ಷಣವಾದ ಸಾಕ್ಷಿ ಪರಬ್ರಹ್ಮವೇ ನಾನಿದ್ದೇನೆ ಅಂತ ತಿಳ್ಕೋಬೇಕು. ಅಂದ್ರೆ ತೊಂಪದ ಸಾಕ್ಷಿ ಪ್ರತ್ಯಗಾತ್ಮನಾದ ತಾನೇ ತತ್ವದ ಲಕ್ಷ್ಯವಾದ ಪರಬ್ರಹ್ಮ ಸ್ವರೂಪನಿದ್ದೇನೆ ಅಂತ ಹಿಂಗ ತಿಳ್ಕೋಬೇಕು. ಯಾಕಂದ್ರೆ ತನಗಿಂತ ಭಿನ್ನವಾಗಿರುವ ಈ ಪ್ರಪಂಚ ಇದು ಜಡ ಅದ, ದೃಶ್ಯದ, ಇದೆಲ್ಲ ಹೇಗದಂದ್ರೆ ಕನಸಿನಂದದಿ ನಿತ್ಯವಲ್ಲ ಅಂತ ನಿಜಗೊಂಡ್ರೆ ಹೇಳೋದು. ಇದು ಕನಸಿನಂತೆ ಮಿಥ್ಯ ಅದ. ಇದು ತೋರ್ತದ, ಅದ್ಯಾಂಗ ಮಿಥ್ಯ ಹಾಕದ ತೋರೋದೆಲ್ಲ. ಮತ್ತೆ ಕನಸು ತೋರಂಗಿಲ್ಲ, ತೋರ್ತದೆ. ಶುಕ್ತಿಯಲ್ಲಿ ರಜತ ತೋರ್ತದೆ, ಹೌದಿಲ್ಲ? ಮತ್ತೆ ತೋರ್ದ್ರ ಬೇಗೇನ ಬೆಳ್ಳಿ ಅನ್ಬೇಕಾ? ಹಗ್ಗದಲ್ಲಿ ಸರ್ಪ ತೋರ್ತದೆ, ಮೃಗಜಲ ತೋರ್ತದೆ. ಮೃಗಜಲ ತೋರಿದನ್ನ ಕೊಡ ತಗೊಂಡು ನೀರು ತುಂಬಲಕ್ಕೆ ಹೋಗ್ತೇನೆ? ತೋರೋದೆಲ್ಲ ಸತ್ಯ ಇರಂಗಿಲ್ಲ. ಹಂಗ ಈ ನಾಮರೂಪಾತ್ಮಕ ಪ್ರಪಂಚ ತೋರ್ತದೆ, ತೋರಿದಾಗೆ ಆದರೂ ಅದು ಮಿಥ್ಯಾ ಅಂತ ತಿಳ್ಕೋಬೇಕು. ಈ ರೀತಿ ಆದ್ರಿಂದ ತನಗಿಂತ ಭಿನ್ನವಾಗಿ ಕಾಣಲಿಕ್ಕೆ ಹೋದ್ರೆ ಅಲ್ಲಿ ಮತ್ತೇನೈತಿ? ಮತ್ತೆ ಅಲ್ಲಿ ಐತೇನಂತ. ವಾಸ್ತವಿಕವಾಗಿ ಇರುವ ಮೂರು ವಸ್ತು ಜಗತ್ತಿನಾಗೆ ಎಷ್ಟದಾವು? ತೀನ ವಸ್ತು ರೂಪ. ಚಂದ್ರೋದಯ ಹೇಳಿಬಿಟ್ಟೈತಿ. ತೀನ ವಸ್ತು ರೂಪ ಜಡ ಚೇತನ ದೋ. ಅದು ಜಡ ಮಿಥ್ಯಾ ಮಾಯ ಅಂದಾಗ ಈ ಜಡವಾದ ಪ್ರಪಂಚ ಇದು ಮಿಥ್ಯ ಐತಿ. ಇರೋ ಮೂರು ವಸ್ತುವ, ಮೂರು ವಸ್ತುವಿನಲ್ಲಿ ಈ ಜಗತ್ತನ್ನೋದು ಏನೈತಿ? ಮಿಥ್ಯ ಐತಿ. ಮೃಗಜಲದಂತೆ ಮಿಥ್ಯ ಐತಿ, ಕನಸಿನಂತೆ ಸುಳ್ಳೈತಿ. ಉಳಿದು ಹೆಸರು ಎರಡು ಉಳಿದು. ಎರಡು ಉಳಿದಾಗ ತಾನೇ ತಾನು ಆ ಪರಮಾತ್ಮ ಇಬ್ಬರ ಉಳಿದಾರ. ಮತ್ತು ತಾನೇ ಪರವೆಂದು ತಿಳಿಯುವುದಲ್ಲದೆ ಆ ಪರಮಾತ್ಮನ ನಾ ಅದೇನಂತ ತಿಳ್ಕೊಂಡಾಗ ಏನಾಯ್ತು? ಒಂದಾಗ್ಬಿಡ್ತು. ಮತ್ತೇನು ಇರೋದ ಒಂದ, ಮೂರಾಗಿ ಜಗತ್ತಂತೂ ಹೋಗ್ಬಿಡ್ತು. ಇವ ನಾನೇ ಪರಮಾತ್ಮ ಅಂತ ಎರಡು ಕೂಡಿ ಒಂದಾಗ್ಬಿಟ್ಟು ಕೆಲಸ ಬಗೆಹರಿಸ್ತದೆ. ಇಷ್ಟ ಕೆಲಸ ಐತಿ ಇಲ್ಲಿ. ಹೀಗೆ ಅದಕ್ಕೆ ಯಾಕಂದ್ರೆ ಅಲ್ಲಿ ಭಿನ್ನ ಬಿಟ್ಟಾರ ಸಲ ಏನುಂಟು ಕಾಣಿಸಲ್ಲ, ಅಲ್ಲೇನೆ ಕಾಣ್ತೈತಿ. ಯಾಕಂದ್ರೆ ಈ ತನಕ್ಕಿಂತ ಭಿನ್ನವಾದದ್ದು ಈ ನಾಮರೂಪಾತ್ಮಕ ಜಗತ್ತು ಎಲ್ಲ ಸುಳ್ಳೈತಿ. ಮತ್ತು ಅಲ್ಲಿ ಏನು ಹಿಂದೆ ಕಾಣೋದೈತಿ? ಏನಿಲ್ಲ ಅಲ್ಲಿ. ಅದಕ್ಕಾಗಿ ಇಷ್ಟು ತಿಳ್ಕೊಂಡು ಬಿಟ್ರೆ ಆವಾಗ ಏನಾಗ್ಬಿಡ್ತೈತಿ? ಸರ್ವಂ ಕಲ್ವಿದಂ ಬ್ರಹ್ಮ ಆತ್ಮೈವೇದಂ ನೇಹ ನಾನಾಸ್ತಿ ಕಿಂಚನ ಅಂತೇಳಿ ಅದು ಒಂದ ಸದೈವ ಆಸಿತ್. ಅದು ಏನಿತ್ತಲ್ಲ ಅದು ಕಡೆಗೂ ಅದು ಒಂದಾಯ್ತು. ಮತ್ತೇನಿಲ್ಲ ಇಟ್ಟ ಅದ ಅದ್ವೈತ. ಹೀಗೆ ಇನ್ನ ಒಂದನೇ ನುಡಿಯಲ್ಲಿ ಹೇಳ್ತಾರೆ,
ಅಂದ್ರ ಇಲ್ಲಿ ತ್ವಂಪದ ಶೋಧನೆ ಮಾಡ್ತಾರೆ. ತ್ವಂಪದ ಶೋಧನೆ ಮಾಡ್ತಾರೆ. ಶ್ರುತಿ ಗುರುಗಳ ಬೋಧೆ ಅದು ತತ್ವಮಸಿ ಎಂದು ನುತಿಸಲ್ ಆನಾರೆಂದು ಬೆಸಗೊಂಡ ಬಗೆಗೆ ಗತಿಯಾವುದಿನ್ನು ತನ್ನುಳುಮೆ ತನ್ನೊಳಗಲ್ಲದೆ ಇತರಂಗಳಲ್ಲಿ ಭೇದಿಸಲುಂಟೆ ಬರಿದೆ. ಶ್ರುತಿ ಗುರುಗಳ ಬೋಧೆ ಏನತೈತಿ? ತತ್ವಮಸಿ ಅದು ತತ್ವಮಸಿ ಎಂದು ನುತಿಸಲ್. ಶ್ರುತಿಗಳು ಹೇಳ್ತಾವ ತತ್ವಮಸಿ, ಆ ಪರಮಾತ್ಮನೇ ನೀರು. ಗುರುಗಳ ಬೋಧೆ ಏನೈತಿ? ಆ ಪರಮಾತ್ಮನ ನೀರು ಗುರುಗಳು ಹೇಳ್ಯಾರ. ಆದ್ರೆ ಒಂದು ವಿಚಾರಣೆಯ ಮಾತಿಲ್ಲ ಏನು ಅಂತ ಕೇಳಿದ್ರೆ, ತತ್ವಮಸಿ ಪ್ರಮಾಣ ಕೊಟ್ಟಾರ, ಮತ್ತೆ ಹೇಳಕ್ಕೆ ಏನಚ್ಚಾರ ಅಂದ್ರೆ ತತ್ ತ್ವಂ ಅಸಿ ಹಿಂಗ ಹೇಳಬೇಕಲ್ಲ. ಅಂದ್ರೆ ನಾಕ್ ಹೇಳೋದಿಷ್ಟೇ, ಇದರಲ್ಲಿ ತತ್ಪದ ಮೊದಲು ಬಂದದ, ಹೌದಲ್ಲ? ತತ್ಪದ ಅನ್ನೋದು ಪರಮಾತ್ಮನ ಬಗ್ಗೆ ಐತಿ, ತ್ವಂ ಅಂದ್ರೆ ಈ ಜೀವನ ಬಗ್ಗೆ ಐತಿ. ಮತ್ತೆ ಈ ಒಂದೇ ನುಡಿಯಾಗ ಏನು ಜೀವನ ಬಗ್ಗೆ ಹೇಳಕತ್ತದ, ಅದಂಗ ಅಂತ. ಅಂದರೆ ಇಲ್ಲಿ ಮಹಾವಾಕ್ಯಗಳು 4 ಅದಾವ, 4 ಮಹಾವಾಕ್ಯಗಳದಾವು. ಆ 3 ಮಹಾವಾಕ್ಯಗಳೇನದಾವಲ್ಲ ಉಳಿದು ತತ್ವಮಸಿ ಒಂದೇ ಹಂಗ. ತತ್ ಅಂದ್ರ ಪರಮಾತ್ಮನ ಬಗ್ಗೆ ತಗೊಂಡು ತ್ವಂ ಹಿಂದಿಗಡೆ ಬರ್ತದೆ, ಈ ವಾಚಕ ನಂತರ ಬರ್ತದೆ. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಇವು 3. ಅಹಂ ಜೀವ್, ತ್ವಂ ಪದ ಮೊದಲು ಬರ್ತೈತೆ ಅಲ್ಲಿ. ಬ್ರಹ್ಮಾಸ್ಮಿ ಅದು ಬ್ರಹ್ಮ ಹಿಂದಿಗಡೆ ಬರ್ತದೆ. ಅಯಮಾತ್ಮ ಮೊದಲು ಬರ್ತದೆ, ಬ್ರಹ್ಮ ಹಿಂದಿಗಡೆ ಬರ್ತದೆ. ಪ್ರಜ್ಞಾನಂ ಮೊದಲು ಬರ್ತದೆ, ಬ್ರಹ್ಮ ಹಿಂದಿಗಡೆ ಬರ್ತದೆ. ಆದ್ದರಿಂದ ಇಲ್ಲಿ ಅದೇ ಮಹಾವಾಕ್ಯಗಳು, ಜೀವವಾಚಕ ಮಹಾವಾಕ್ಯಗಳು ಕೂಡ 3 ಅದಾವ ಅಲ್ಲಿ. ಆದ್ದರಿಂದ ಇಲ್ಲಿ ತ್ವಂ ಪದ ಮೊದಲು ಬರ್ತೈತಿ ಒಂದು. ಇನ್ನೊಂದು ತತ್ಪದ ಅಷ್ಟಯುಗ ಪ್ರತ್ಯಕ್ಷ ಇಲ್ಲ. ತತ್ಪದ ಆ ಪರಮಾತ್ಮನ ಬಗ್ಗೆ ಇವಾಗ ಪ್ರತ್ಯಕ್ಷ ಇಲ್ಲ, ಅದು ಪರೋಕ್ಷ ಐತಿ. ಆದ್ರೆ ತನ್ನ ಬಗ್ಗೆ ಪ್ರತ್ಯಕ್ಷ ಐತಿ. ಅದಕ್ಕೆ ಇದು ಲಘುನ ಅನುಭವಕ್ಕೆ ಬರ್ತದೆ ಹಿಂಗೆ. ಆದ್ದರಿಂದ ಮೊದಲು ಅನುಭವ ಗಮ್ಯ ಇದ್ದದನ್ನು ತಿಳಿಸಿ ಹಿಂದಿಗಡೆ ಇದಕ್ಕೆ ಹೋಗ್ತಾರಲ್ಲ, ಹೆಂಗ ಅನುಭವ ಗಮ್ಯ ದೃಷ್ಟಾಂತ ಕೊಟ್ಟ ಮುಂದೆ ಅದನ್ನು ತಿಳಿಸ್ಲಕ್ಕೆ ಹೋಗ್ತಾರೆ ಆ ರೀತಿ. ಆದ್ದರಿಂದಲೂ ಕೂಡ ಈ ಉದ್ದೇಶ ಇಟ್ಕೊಂಡು ಅವರು ಇಲ್ಲೇನ್ ಮಾಡ್ಯಾರ, ತ್ವಂಪದ ಮೊದಲು ಬೆಳೆಸ್ಕೊಂಡು ಬಂದಾರ. ಅದಕ್ಕೆ ಶ್ರುತಿ ಗುರುಗಳ ಬೋಧೆಯದು ತತ್ವಮಸಿ ಎಂದು ನುತಿಸಲ್ ಆನಾರೆಂದು ಬೆಸಗೊಂಡ ಬಗೆಗೆ ಗತಿಯಾವುದಿನ್ನು ತನ್ನುಳುಮೆ ತನ್ನೊಳಗಲ್ಲದೆ ಇತರಂಗಳಲ್ಲಿ ಭೇದಿಸಲುಂಟೆ ಬರಿದೆ ಅನ್ನುವಲ್ಲಿ ಇಲ್ಲಿ ಏನ್ ಹೇಳ್ತಾರು ಅಂತಂದ್ರೆ, ಇಲ್ಲಿ ತ್ವಂಪದ ಮೊದಲ ವಿಚಾರ ಮಾಡ್ಯಾರ ಅನ್ನೋದು ಎದ್ರ ಮೇಲಿಂದ? ಏನು ಆನಾರೆಂದು ಬೆಸಗೊಂಡ ಬಗೆಗೆ, ಆನಾರೆಂದು ಬೆಸಗೊಂಡ ಬಗೆಗೆ ಅದು ಅಂದ್ರ ನಾ ಯಾರಂತ ವಿಚಾರ ಮಾಡಿದ್ರೆ ಮತ್ತೆ ಅಲ್ಲಿ ತತ್ಪದ ನೀ ಅಲ್ಲನ? ಇಲ್ಲ ಐತೆ ಅದ ಮೂರನೇ ಅಂದ್ರೆ ಗತಿಯಾವುದಿನ್ನು ತನ್ನುಳುಮೆ ತನ್ನೊಳಗಲ್ಲದೆ ಇಲ್ಲ ಐತೆ ನೋಡು.
ಗತಿಯಾವುದಿನ್ನು ತನ್ನುಳುಮೆ ತನ್ನೊಳಗಲ್ಲದೆ ಇತರಂಗಳಲ್ಲಿ ಭೇದಿಸಲುಂಟೆ ಬರಿದೆ. ತನ್ನುಳುಮೆ ತನ್ನೊಳಗಲ್ಲದೆ ಅಂದ್ರ ಇಲ್ಲಿ ತೋಂಪದ ವಾಚಕ ಅಂದ್ರ ಪಂಚಕೋಶಗಳನ್ನು ಹೇಳ್ಕೊಂಡು ಬಂದಾರು. ಯಾಕ ತನ್ನ ಉಳುಮೆ ಅಂತ ಶಬ್ದ ಪ್ರಯೋಗ ಆಗೈತೆ. ಉಳುಮೆ ಅಂದ್ರ ಉಳಿದು ಕಳೆದ ಮೇಲೆ ಉಳಿದದ್ದು. ಕಳೆಯೋದೇನು? ಆ ಪಂಚಕೋಶಗಳನ್ನು ಕಳೆಯಬೇಕೀಗ. ಅನ್ನಮಯ ಕೋಶನ ಅಲ್ಲ, ಪ್ರಾಣಮಯ ಕೋಶನ ಅಲ್ಲ, ಮನೋಮಯ ಕೋಶನ ಅಲ್ಲ, ವಿಜ್ಞಾನಮಯ ಕೋಶನ ಅಲ್ಲ, ಆನಂದಮಯ ಕೋಶನ ಅಲ್ಲ ಅಂತ ಹಿಂಗ ಇವನ್ನೆಲ್ಲ ಕಳೆದ ಮೇಲೆ ಏನು ಉಳಿತೈತಿಲ್ಲ, ಆ ಉಳಿದದ್ದು ಅದು ತನ್ನೊಳಗಲ್ಲದೆ, ಅದು ಎಲ್ಲಿ? ತನ್ನಲ್ಲೇ. ಅಂದ್ರ ಆ ತನ್ನ ಉಳುಮೆ ಅಂತಕ್ಕಂಥದ್ದಂದಾಗ ಆ ಪಂಚಕೋಶ ವಿಲಕ್ಷಣ ಸಾಕ್ಷಿ ಪ್ರತ್ಯಗಾತ್ಮ ಅಂತಾರ. ಪ್ರತ್ಯಗಾತ್ಮ ಅಂದ್ರೆ ಇನ್ನೊಂದು ದೃಷ್ಟಿಯಿಂದ ನೋಡಿದರೂ ಕೂಡ ಬ್ರಹ್ಮನನ್ನು ತಿಳಿಸುವಲ್ಲಿ 3 ಲಕ್ಷಣಗಳವ. ಸ್ವರೂಪ ಲಕ್ಷಣ, ತಟಸ್ಥ ಲಕ್ಷಣ, ಅತದ್ವ್ಯಾವೃತ್ತಿ ಲಕ್ಷಣ ಅಂತೇಳಿ. ಅದರಲ್ಲಿ ಅತದ್ವ್ಯಾವೃತ್ತಿ ಲಕ್ಷಣ ಅಂತ ಉತ್ತಮಾಧಿಕಾರಿ ಇದ್ದಾವೆ. ಅತದ್ವ್ಯಾವೃತ್ತಿ ಲಕ್ಷಣ ಏನೈತಲ್ಲ ಅದು ಏಕದಮ್ ಕೆಲಕ್ಕಿಂತ ಈ 3ರಲ್ಲಿ ಬೆಸ್ಟ್ ಅದ. ಅತದ್ವ್ಯಾವೃತ್ತಿ ಅಂದ್ರೆ ಏನು? ಲಕ್ಷ್ಯ ಭಿನ್ನ ವಸ್ತು ವ್ಯಾವರ್ತಕಂ ಅತದ್ವ್ಯಾವೃತ್ತಿ ಲಕ್ಷಣಂ ಅಂತ ಹಿಂಗ ಲಕ್ಷಣ ಐತೆ. ಅದಕ್ಕೆ ಅತದ್ವ್ಯಾವೃತ್ತಿ ಲಕ್ಷಣ ಎದಕ್ಕೆ ಅನ್ಬೇಕು? ಲಕ್ಷ್ಯ ಭಿನ್ನ ವಸ್ತು ವ್ಯಾವರ್ತಕಂ ಅತದ್ವ್ಯಾವೃತ್ತಿ ಲಕ್ಷಣಂ. ಲಕ್ಷ್ಯ ಭಿನ್ನ ವಸ್ತು ವ್ಯಾವರ್ತಕಂ, ನಮ್ಮ ಲಕ್ಷ್ಯ ಏನೈತಿ? ಆತ್ಮನನ್ನು ತಿಳ್ಕೊಳ್ಳೋದ ಲಕ್ಷ್ಯ ಐತಿ ನಮ್ದು, ಹೌದಲ್ಲ? ಆತ್ಮಜ್ಞಾನ ಮಾಡ್ಕೊಳ್ಳೋದೈತಿ. ಆ ಲಕ್ಷ್ಯ ಅಂದ್ರೆ ಭಿನ್ನ, ಅಂದ್ರೆ ಆತ್ಮನಿಗಿಂತ ಭಿನ್ನ ವಸ್ತು ವ್ಯಾವರ್ತಕಂ. ಆತ್ಮನಿಗಿಂತ ಭಿನ್ನವಾದದ್ದು ಈ ಪಂಚಕೋಶಗಳು ಏನದಾವಲ್ಲ, ಇವು ಭಿನ್ನದಾವ್, ಇವು ಅನಾತ್ಮ ಅದಾವ್, ಕೆಡ ಅದಾವ್. ಇವುಗಳನ್ನು ವ್ಯಾವರ್ತಕಂ ಅಂದ್ರೆ ಇವುಕರನ್ನು ವ್ಯಾವೃತ್ತಿ ಮಾಡಿ ತೆಗೆದು ಅಲ್ಲ, ಇದನ್ನ ಅಲ್ಲ, ಇದನ್ನ ಅಲ್ಲ, ಇದನ್ನ ಅಲ್ಲ ಅಂತ ಈ ರೀತಿ. ಅದಕ್ಕೆ ಲಕ್ಷ್ಯ ಭಿನ್ನ ವಸ್ತು ವ್ಯಾವರ್ತಕಂ ಅತದ್ವ್ಯಾವೃತ್ತಿ ಲಕ್ಷಣಂ ಅಂತ ಹೇಳಲು ಪಡ್ತದೆ ಈ ರೀತಿ. ಅದಕ್ಕೆ ಈಗ ತನ್ನುಳುಮೆ ತನ್ನೊಳಗಲ್ಲದೆ ಅಂದ್ರಿಂದ ಪಂಚಕೋಶಗಳನ್ನ ತೆಗೆದು ಹೋಗದಾಗ ಕಳೆದಾಗ ತನ್ನ ಉಳುಮೆ ತನ್ನೊಳಗ ಪಂಚಕೋಶ ವಿಲಕ್ಷಣ ಸಾಕ್ಷಿ ಪ್ರತ್ಯೇಕ ಆತ್ಮನೇ ಇಲ್ಲಿ ತಾನು ಲಕ್ಷ್ಯಾರ್ಥದಿಂದ ಸೋಂಪದ ಲಕ್ಷ್ಯಾರ್ಥವಾಗಿ ಉಳಿಯಿತಾನು ಅಂತ. ಯಾಕಂದ್ರೆ ತತ್ವಮಸಿ ಮಹಾವಾಕ್ಯ ಐತಿ ಕರೆ, ಅದನ್ನ ಆ ತತ್ಪದ ಶೋಧನೆ ಮಾಡ್ಬೇಕಾಕತಿ, ತೋಂಪದ ಶೋಧನೆ ಮಾಡ್ಬೇಕಾಕತಿ. ಅದಕ್ಕೆ ಇಲ್ಲಿ ತೋಂಪದ ಶೋಧನೆ ಮಾಡಿ ವಾಚ್ಯ ಭಾಗದಲ್ಲಿ ಬರ್ತಕ್ಕಂಥ ಪಂಚಕೋಶಗಳನ್ನೆಲ್ಲ ವಾಚ್ಯಾರ್ಥವನ್ನು ತೆಗೆದೋಗೋದು. ಲಕ್ಷ್ಯಾರ್ಥ ಏನೈತಲ್ಲ ಪಂಚಕೋಶ ವಿಲಕ್ಷಣ ಸಾಕ್ಷಿ ಪ್ರತ್ಯಗಾತ್ಮ, ಅದು ತೋಂಪದ ಲಕ್ಷ್ಯ ಅಂತ ಅದನ್ನ ಗ್ರಹಣ ಮಾಡ್ತಾರೋ. ಮುಂದೆ ತತ್ಪದದ್ದು ಮುಂದಿನ ನುಡಿಯಲ್ಲಿ ಅದರ ಶೋಧನ ಅಲ್ಲಿ ಮುಂದೆ ನಡೀತೈತಿ ಈ ರೀತಿ. ಅದಕ್ಕಾಗಿ ಶ್ರುತಿ ಗುರುಗಳ ಬೋಧೆ ಅದು ತತ್ವಮಸಿ ಎಂದು ಅಂತ ಹೇಳಿದ್ರಲ್ಲ. ಅಂದ್ರ
ನಾ ಯಾರು ಅಂಥೇಳಿ ಗುರುಗಳನ್ನು ಕೇಳಿದಾಗ ಅವ್ರ ಶ್ರುತಿ ಪ್ರಮಾಣ ಕೊಟ್ಟು ಶ್ರುತಿ ತತ್ವಮಸಿ ಅಂತ ಹೇಳೈತಿ. ಅಂದ್ರೆ ಆ ಪರಮಾತ್ಮನ ನೀ ಅದಿ ಅಂತ ಅಲ್ಲಿ ಗುರುಗಳು ಹೇಳಿದರು. ನೀನು ಪರಮಾತ್ಮ ಇದ್ದಿ ಅನ್ನೋ ಉಪದೇಶ ಯಾವಾಗ ಮಾಡಿದ್ರು ಇದರ ಅರ್ಥ ಏನಾಗುತ್ತದ ಅಂತ ವಿಚಾರ ಮಾಡಿ ನೋಡಿದರು. ಅದಕ್ಕೆ ಇಲ್ಲಿ ಆನಾರೆಂದು ಶ್ರುತಿಗುರುಗಳ ಬೋಧೆ ಅದು ತತ್ವಮಸಿ ಎಂದು ನುತಿಸಲು ಆನಾರೆಂದು ಬೆಸಗೊಂಡ ಬಗೆಗೆ ನಾನು ಇರಬಹುದು ಅಂಥೇಳಿ ಈ ರೀತಿಯಲ್ಲಿ ಆ ಗುರುಗಳನ್ನು ಕೇಳಿದಾಗ ಏನು ಹೇಳಿದ್ರು ಅವರು? ಆ ಪರಮಾತ್ಮನ ನೀ ಅದಿ ಅಂತ ಹೇಳಿದರು. ಅದನ್ನ ನೀನ ಅದಿ ಅಂದಾಗ ಅಲ್ಲಿ ವಿಚಾರ ಮಾಡಿದಾಗ ಹೆಂಗ ಆ ದಶಮಗ ನೀನೇ ದಶಮ ಅಂತ ಹೇಳಿದರು. ನಾ ದಶಮ ನಾ ಹೆಂಗ ಅಂತ ಹೇಳಿಕೆ ಮುಂದೆ ನೋಡ್ತಾನು 9 ಮಂದಿ ಅದಾರು ಮತ್ತು 10ನೇದವ ನಾನು ಹೌದು ಈ ರೀತಿ ವಿಚಾರ ಮಾಡಿ ನೋಡ್ಕೊಂಡಾಗ ಅದು ಹೌದು ಅನ್ನಿಸ್ತೈತಿ. ಹೆಂಗೆ ಈ ರೀತಿ ವಿಚಾರ ಮಾಡಿ ನೋಡಿದಾಗ ತನ್ನ ಉಳುಮೆ ತನ್ನೊಳಗಲ್ಲದೆ ಅಂದಾಗ ಮತ್ತೆ ಇಲ್ಲಿ ವಿಚಾರ ಮಾಡೋದು ಅಂದ್ರೆ ಏನು ಮಾಡೋದು? ಈ ಅನ್ನಮಯ ಕೋಶ ನಾ ಏನು? ನಾ ಅಲ್ಲ. ಯಾಕಲ್ಲ ಅಂದ್ರ ಇದು ಅನಾತ್ಮ ಐತಿ, ನಾ ಆತ್ಮ ಅದೈತಿ. ಇದು ಹುಟ್ಟೈತಿ ಸಾತ್ ಹೋಗ್ತೈತಿ. ನಾ ಹುಟ್ಟಿಲ್ಲ ಸಾಯೋದಿಲ್ಲ. ಮತ್ತಿದು ಜಡ ಐತಿ, ನಾ ಚೇತನ ಅದೇನೆ. ಹಿಂಗ ಅದರ ದೇಹದ ಸ್ವರೂಪ ಏನು, ನನ್ನ ಸ್ವರೂಪ ಏನು, ಆತ್ಮನ ಸ್ವರೂಪ ಏನು ವಿಚಾರ ಮಾಡ್ಕೊಂಡಾಗ ನಾನು ಅನುಭವಕ್ಕೆ ಬರ್ತೈತಿ. ಇದು ಜಡವಾದದ್ದು ನಾ ಹೆಂಗೆ ಆಗ್ಲಕ್ಕೆ ಬರ್ತೈತಿ? ನಾ ಅರು ಸ್ವರೂಪದೇನಿ, ನನಗೆ ಜ್ಞಾನ ಐತಿ. ಈ ದೇಹ ಜಡ ಐತಿ, ಇದಕ್ಕೆ ಜ್ಞಾನ ಇಲ್ಲ. ಇದು ನಾ ಹೆಂಗೆ ಆಗ್ತೀನಿ? ಮತ್ತಿದು ನಾಶ ಆಗಿ ಹೋಗತೈತಿ. ಈ ರೀತಿ ವಿಚಾರ ಮಾಡಿದಾಗ ಅಲ್ಲಿಂದ ಹಿಂಗೆ ಮುಂದೆ ಪ್ರಾಣಮಯ ಅದನ್ನು ಜಡ ಐತಿ, ಬರೀ ಗಮನಾಗಮನ. ಮತ್ತು ಮನೋಮಯ ಇದು ಕಾಮಕ್ರೋಧಾದಿಗಳಿಂದ ಅರಿಸ್ಬೋದತ್. ಹಿಂಗ ಎಲ್ಲ 5 ಕೋಶಗಳನ್ನು ವಿಜ್ಞಾನಮಯ ಬುದ್ಧಿ ಅದು ನಿದ್ರೆಯೊಳಗೆ ಎಲ್ಲ ಹೋಗ್ತೈತಿ, ಕ್ಷಣಿಕ ಐತಿ. ಹಿಂಗೆಲ್ಲ ಆನಂದಮಯ ಕೋಶ ಅದನ್ನು ಕ್ಷಣಿಕ ಐತಿ. ಇವು ಎಲ್ಲ ಅನಾತ್ಮ ಅದಾವು, ಅನಿತ್ಯದವು ಮತ್ತು ಕ್ಷಣಿಕವಾಗಿ ತೋರಿ ಹೋಗತಕ್ಕಂಥವು ಅದಾವು. ಆದ್ದರಿಂದ ಇವು ಯಾವು ನಾ ಆಗಲಾಕ ಬರಂಗಿಲ್ಲ. ಒಂದು ವಿಚಾರ ಮಾಡಿ ತೆಗೆದು ಹೋಗದಾಗ ಆವಾಗ ಅದಕ್ಕೆ ಹೇಳ್ತಾರಲ್ಲ, ಅಳಿಯುವುದೆಲ್ಲವೂ ಜಗವು ತಾನೇ ಉಳಿಮೆಯಾದ ಬ್ರಹ್ಮವೆಂದು ತಿಳಿಯಬಾರದೇ. ಹೀಗೆ ಅಂತಂತ ಅದಕ್ಕೆ ಈ ರೀತಿ ಇದೆಲ್ಲ ಅಳೆದು ಹೋಗೋದೈತೆ. ಉಳಿಮೆಯಾದ ಬ್ರಹ್ಮ ಅದು ಉಳಿಮೆ ಸ್ವರೂಪ ಮಾತ್ರ ನಾನು ಅದೇನಿ ಅಂತ ಈ ರೀತಿ ವಿಚಾರ ಮಾಡ್ತಾನೆ. ಆದ್ದರಿಂದ ತಾನು ಉಳಿಮೆ ಸ್ವರೂಪ ಅಂದ್ರೆ ಸದ್ರೂಪ್. ಉಳಿಮೆ ಅಂದ್ರೆ ಉಳಿಯೋದು, ಇರೋದು, ಇರುವಿಕೆ ಅಂದ್ರೆ ಸದ್ರೂಪ. ಹೌದಿಲ್ಲ? ಎಲ್ಲ ಬಾದಾಗಿ ಹೋಗ್ತೈತಿ, ನಾಶ ಆಗಿ ಹೋಗ್ತದ. ತ್ರಿಕಾಲವಾದ್ಯವಾದ ಆತ್ಮಸ್ವರೂಪ ಐತೆ ಅದು. ಅದಕ್ಕೆ ಸತ್ ಅಂದಾರ. ಸತ್ ಅಂದ್ರೆ ತ್ರಿಕಾಲವಾದ್ಯವಾದ ಸತ್ ಅನ್ನೋದು ಆತ್ಮ ಈ ರೀತಿ ಸದ್ರೂಪ ಸಿದ್ಧ ಹಾಕಂದ. ಯಾಕಂದ್ರೆ ಸೃಷ್ಟಿ ಪೂರ್ವದಲ್ಲಿ ಸದೈವ ಆಸಿತ್, ಸತ್ ಏವ ಆಸಿತ್, ಸದೈವ ಆಸಿತ್. ಮೊದಲು ಸೃಷ್ಟಿ ಹುಟ್ಟೋಕ್ಕಿಂತ ಮೊದಲು ಆ ಸದ್ರೂಪ ಬ್ರಹ್ಮ ಒಂದ ಇತ್ತು ಅಂತ ಸಾಮವೇದದ ಛಾಂದೋಗ್ಯ ಉಪನಿಷತ್ ಹೇಳ್ತದೆ. ಆದ್ದರಿಂದ ಈಗ ಇತ್ತು ಅಂದ್ರೆ ಅವಾಗಿತ್ತು, ಈಗಿಲ್ಲ. ಹಿಂಗನೆ ಈಗೂ ಅದು ಹಂಗೈತಿ.
ಅದು ಹೆಂಗಿತ್ತು ಹಂಗೈತಿ. ಈ ಉಳಿದದ್ದನ್ನ ನೋಡ್ಕೊಂಡು ನಾವು ಅದಕ್ಕೆ ಏನು ಮತ್ತೆ ಬೇರೆ ಆಗೈತೆ ಅಂತ ಹಿಂಗೆ ತಿಳ್ಕೊಂಡು ಅದೇನು ಬೇರೆ ಆಗಿಲ್ಲ, ಏನಾಗಿಲ್ಲ. ಅದು ಹಗ್ಗ ಮೊದಲು ಹೆಂಗಿತ್ತಲ್ಲ ಹಂಗೈತಿ. ನಾವು ಅದನ್ನ ಸರ್ಪತ್ ನೋಡ್ಲಾಕತ್ತೀವಿ. ಆ ಹಗ್ಗವನ್ನು ಏನತ್ ನೋಡ್ಲಾಕತ್ತೀವಿ? ಅದಕ್ಕೆ ರಜ್ಜುರ್ ಯಥಾ ಭ್ರಾಂತ ದೃಷ್ಟ್ಯ ಸರ್ಪರೂಪ ಪ್ರಕಾಶ್ಯತೆ ಆತ್ಮ ತಥಾ ಮೂಢ ದೃಷ್ಟ್ಯ ಜಗದ್ರೂಪ ಪ್ರಕಾಶ್ಯತೆ. ಹಗ್ಗನ ಐತಿ, ನಾವು ಹಾವು ಅಂತೇಳಿ ನೋಡ್ಲಾಕತ್ತೀವಿ. ಅದನ್ನ ಆತ್ಮವೇ ಐತಿ. ಆತ್ಮ ತಥಾ ಮೂಢ ದೃಷ್ಟ್ಯ ಜಗದ್ರೂಪ ಪ್ರಕಾಶತೆ. ಅದಕ್ಕೆ ಎಲ್ಲವೂ ಆತ್ಮ ಸ್ವರೂಪವೇ ಐತಿ, ಅದು ಜಗತ್ ಅಂತೇಳಿ ನೋಡ್ಲಕತ್ತೀವಿ ನಾವು. ಅದು ನಮ್ಮ ದೃಷ್ಟಿ ದೋಷ ಅನ್ಬೇಕು ಬೇಡ, ನಮ್ಮ ತಪ್ಪು ತಿಳುವಳಿಕೆ ಅಂತ ಹೇಳ್ಬೋದು. ಆದ್ದರಿಂದ ಅದು ಏನಿತ್ತೋ ಮೊದಲು ಈಗೂ ಹಂಗ ಐತಿ. ಅಜ್ಞಾನ ಮೂಲಕವಾಗಿ ನಮಗೆ ಭ್ರಾಂತಿ ಆಗಿದೆ ಇಷ್ಟೇ. ಆದ್ದರಿಂದ ಅದಕ್ಕೆ ಆ ಮೊದಲಿದ್ದ ಬ್ರಹ್ಮವೇ ಅದು ನೀ ಅದಿ. ಆದ್ದರಿಂದ ಈ ರೀತಿ ಆ ಶ್ರುತಿ ಗುರುಗಳ ಬೋಧೆ ಅದು ತತ್ವಮಸಿ ಎಂದು ಅಂತ ಹೇಳಿದ್ರಿಂದ ಅವು ನಿನಗೆ ಈ ರೀತಿ ಉಪದೇಶ ಮಾಡ್ತಾವ, ನೀನೇ ಪರಮಾತ್ಮ ಅದೇ ಅಂತೇಳಿ. ಅದಕ್ಕೆ ಅಂದಮೇಲೆ ಮತ್ತೆ ನಾನು ಸದ್ರೂಪ ಬ್ರಹ್ಮ ಇರ್ಲಿಕ್ಕೆ ಬೇಕು. ಆ ಒಂದು ವೇಳೆ ನಾನು ಆ ಸದ್ರೂಪವಾದ ಬ್ರಹ್ಮನೇ ಆ ಪರಮಾತ್ಮನ ಇದ್ದಿದ್ದಿಲ್ಲ ಅಂದ್ರೆ ಆ ಶ್ರುತಿಯರ ಹೆಂಗೆ ಹೇಳ್ತಿದ್ದು, ಗುರುಗಳರ ಹೆಂಗೆ ಹೇಳ್ತಿದ್ದು, ಎರಡು ಸಾಕ್ಷಿ ಅದಾವ. ಅವ್ರು ಹೇಳ್ತಿದ್ದಿಲ್ಲ ಹಂಗ, ಹೇಳಕತ್ತಾರ ಅಂದಮೇಲೆ ಅದು ಖರೆ ನಾನೇ. ಈ ರೀತಿ ಸದ್ರೂಪನೇ ನಾವೇನು. ಆ ಸದ್ರೂಪತ್ವವಾದ ಉಳುಮೆ ತನ್ನಲ್ಲಿ ಇರುವುದಲ್ಲದೆ ಮತ್ತೊಂದರಲ್ಲಿ ಐತೇನು? ಸದ್ರೂಪತ್ವ ಅಂದ್ರೆ ಇರುವಿಕೆ ತನ್ನೊಳಗಲ್ಲದೆ, ತನ್ನುಳುಮೆ ತನ್ನೊಳಗಲ್ಲದೆ ಇತರಂಗಳಲ್ಲಿ ಭೇದಿಸಲುಂಟೆ ಬರಿದೆ. ಆ ಸತ್ಯತ್ವ ಅನ್ನೋದು ನನ್ನಲ್ಲಿ ನಿನ್ನಲ್ಲಿ ಅಲ್ಲದೆ ಅಂದ್ರೆ ಆತ್ಮ ಸ್ವರೂಪದಲ್ಲಿ ಐತಿ. ಅದನ್ನು ಬಿಟ್ಟುಕೊಟ್ಟು ಇತರಂಗಳಲ್ಲಿ ಈ 5 ಕೋಶಗಳಾಗಲಿ ಬೇಡ, ಈ ನಾಮರೂಪಾತ್ಮಕ ಜಗತ್ತಿನಲ್ಲಿ ಸತ್ಯತ್ವ ಐತೇನೆ? ಇರುವಿಕೆ ತ್ರಿಕಾಲ ಬಾಧ್ಯತ್ವ ಐತೇನೆ? ಇಲ್ಲ ಅಂತ. ಅದಕ್ಕೆ ಯಾಕಂದ್ರೆ ತನಗೆ ದೃಶ್ಯವಾಗಿ ಜಡವಾಗಿ ಇವು ಅನ್ನಮಯಾದಿ ಪಂಚಕೋಶಗಳು ಅವು ಅರಿದು ಹೋಗತಕ್ಕಂಥವು. ತಾನು ಮಾತ್ರ ಯಾವಾಗಲೂ ಇರುವ ಸತ್ಯ ಸ್ವರೂಪನಾಗಿ ಉಳುಮೆ ಸ್ವರೂಪವೇ ತಾದ ಉಳುಮೆ ಸ್ವರೂಪ. ಅದಕ್ಕೆ ಈ ರೀತಿಯಲ್ಲಿ ಅತದ್ ವ್ಯಾವೃತ್ತಿಯಿಂದ ಬೋಧ ಮಾಡ್ತಾರೋ ಅಂತ ಹೇಳಿವಿ, ಹೌದಲ್ಲ? ಅತದ್ ವ್ಯಾವೃತ್ತಿಯಿಂದ ಬೋಧ ಮಾಡುವುದು ಹೇಗ ಅಂತ ಕೇಳಿದ್ರೆ, ಪ್ರಸಕ್ತ ಪ್ರತಿಷೇಧೆ ಅನ್ಯತ್ರ ಸಂಪ್ರಸಂಗಾತ್ ಪರಿಶಿಷ್ಯಮಾಣೆ ಸಂಪ್ರತ್ಯಯ ಪರಿಶೇಷ ಅಂತ ಪರಿಶೇಷ ನ್ಯಾಯ ಹೇಳ್ತಾರೆ. ಇದು ಪರಿಶೇಷ ನ್ಯಾಯದಿಂದ ಇಲ್ಲಿ ಬೋಧ ಮಾಡ್ಯಾರ. ಪ್ರಸಕ್ತ ಪ್ರತಿಷೇಧೆ ಸಂದರ್ಭ ಏನು ಅಂತ ಕೇಳಿದರೆ, ರಾಮ ವನವಾಸಕ್ಕೆ ಹೋದ, ಒಬ್ಬನವಾದನ, ಲಕ್ಷ್ಮಣ ಇದ್ದ, ಸೀತಾ, ರಾಮ ಲಕ್ಷ್ಮಣ ಸೀತಾ 3 ಮಂದಿ ಹೋಗಿದ್ರು, ಹೌದಾ? ಮೊಟ್ಟ ಮೊದಲು ಅಲ್ಲಿ ಎಲ್ಲಿಗೆ ಹೋದ್ರು? ಅತ್ರಿ ಋಷಿಯ ಆಶ್ರಮ ಬಂತು. ಅವರ ದರ್ಶನ ತಗೊಂಡು ಮುಂದೆ ಸಾಗುವಂತ ಆಶ್ರಮಕ್ಕೆ ಹೋದ್ರು. ಹೋದ ಕೂಡಲೇ ಲೆಕ್ಕಾಚಾರದ ಪ್ರಕಾರ ಹೆಣ್ಮಕ್ಳ ಕಡೆ ಹೋಗ್ಕೊಂಡ್ರು, ಗಂಡ್ಮಕ್ಳು ಗಂಡಸರ ಕಡೆ ಹೋಗ್ಕೊಂಡ್ರು. ಹೆಂಗನೇ ಅಲ್ಲಿ ಸೀತಾ ಹೌದು, ಸೀತಾ ಆಕಿ ಹೋಗಿ ಅನುಸಯಾನ ತಿಳ್ಕೊಸ್ತಾಳಾಕಿ, ಅತ್ರಿ ಋಷಿ ಹೆಂಡತಿ. ಈ ರಾಮ ಲಕ್ಷ್ಮಣ ಇಬ್ರು
ಅತ್ರಿ ಋಷಿ ಹತ್ತಾರ ಹೋಗಿ ಅವ್ರು ಕೂತರು. ಕೂತ್ ಕೂಡ್ಲೇನ ಆ ಹೆಣ್ಮಕ್ಳು ಕುಡಿದ್ರಂದ್ರೆ ಸುಮ್ಮನೆ ಇರಂಗೇ ಇಲ್ಲ ಅಲ್ಲ, ಸುಮ್ಮ ಗಪ್ ಇರಂಗೇ ಇಲ್ಲ ಅವರು. ಯಾಕಂದ್ರೆ ಅವ್ರ ಗಪ್ ಇದ್ರೆ ಪ್ರಳಯ ಆಗಿಬಿಡ್ತದತ್ತೆ. ಅದಕ್ಕೆ ಆವಾಗ ಅಲ್ಲಿ ಅನೂಸಯ ಕೇಳಿದ್ರೆ ಆ ಇಬ್ಬರದಾರಲ್ಲ ಇಬ್ಬರದಾರ ಅಂದ ಮೇಲೆ ಆ ಇಬ್ಬರೊಳಗೆ ನಿನ್ನ ಗಂಡ ಯಾರು, ನಿನ್ನ ಪತಿ ಯಾರು ಅಂತ ಕೇಳಿದ್ರ. ಯಾರು ಅಂದ್ಕೊಂಡೇನ ಅದು ಶಾಸ್ತ್ರದ ಪ್ರಕಾರ ಈ ಕಡೆ ಅವ್ರಾದ್ರ ಇಲ್ಲದ ನೋಡಿ ಅವ ಅಂತ ಹೇಳಿ ಹಿಂಗೆ ಹೇಳ್ತಾರೆ ಅಂತ ಹಿಂಗೆ ತೋರಿಸ್ಲಿಲ್ಲಕ್ಕೆ ಆಕಿ ಈ ರೀತಿ ಪರಿಶೇಷ ನ್ಯಾಯದಿಂದ ತಿಳಿಸಿದಳಕ್ಕೆ ಸೀತಾ ಏನಂದಳು, ಪ್ರಸಕ್ತ ಪ್ರತಿಷೇಧೆ ಅನ್ಯತ್ರ ಸಂಪ್ರಸಂಗ ಪರಿಶಿಷ್ಯಮಾಣಿ ಸಂಪ್ರತಿ ಅಂದ್ರೆ ಗೌರವರ್ಣ ಅಂದ್ರೆ ಬಿಳೆ ಬಣ್ಣದವ ಏನದನಲ್ಲ. ಯಾಕಂದ್ರೆ ರಾಮ ಕಪ್ಪ, ಅವ ಕೃಷ್ಣ ಕಪ್ಪ, ಹಂಗೆಲ್ಲ ಬಿಳೆ ಬಣ್ಣದವ ಏನದ ನೋಡು, ಅವ ನನ್ನ ಪತಿ ಅಲ್ಲ. ಅವ ನನ್ನ ಮೈದುನ್ ಅದಾನು ಅಂದಳು. ಮುಂದೆ ಏನು ಹೇಳಲಿಲ್ಲಕ್ಕೆ. ಅಂದ್ರೆ ಅರ್ಥ ಪ್ರಸಕ್ತ ಪ್ರತಿಷೇಧೆ ಅಂದ್ರ ಲಕ್ಷ್ಮಣನಲ್ಲಿದ್ದ ಸಂಶಯವನ್ನು ತೆಗೆದು ಬಿಟ್ಟಳು. ಇದನ್ ಇವ ಅಲ್ಲ ಹಿಂಗ ತೆಗೆದ ಕೂಡ್ಲೇನ ಅನ್ಯತ್ರ ಮೈದನ ಅನ್ನುವರು ಇನ್ನೂ ಅದಾರ, ಭರತ ಶತ್ರುಘ್ನ ಅಲ್ಲಿ ಇನ್ನೂ ಅದಾರ ಅವರು ಅಸಂಪ್ರಸಂಗಾತ್, ಆದ್ರೆ ಇಲ್ಲಿಲ್ಲ ಅವರು. ಆಮೇಲೆ ಪರಿಶೇಷ ಉಳಿದ್ರೆ ಯಾರು, ರಾಮ್. ಹಿಂಗ ಕಳೆದ ಉಳಿದ ನ್ಯಾಯದಿಂದ ಇನ್ನು ಉಳಿದವ್ರು ಯಾರು ಅದನ್ನ ತಿಳ್ಕೊ ಅಂದಂಗದ. ಇವ ನನ್ನ ಪತಿ ನನ್ನ ಗಂಡ ಅಲ್ಲ ಅಂತ ಸಂಶಯ ಅಲ್ಲ ಅಂತ ಅಲ್ಲಗಾಳದ್ ಬಿಟ್ಟಳ. ಉಳಿದರು ರಾಮ್ ಉಳ್ದ ಅಲ್ಲಿ, ಮತ್ತ ಆಕಿ ಅನುಸಯ ತಿಳ್ಕೊಂಡಳ ಇಲ್ಲ, ಯಾವ ಉಳ್ದ ನೋಡ ಅವನ ಅಂತ. ಹಂಗ ಇಲ್ಲಿ ಅನ್ನಮಯಾದಿ ಕೋಶಗಳೇನದಾವಲ್ಲ ಇವು ನಾ ಅಲ್ಲ ಅಂತ ಅಲ್ಲಗಳದು ಬಿಟ್ಟಾಗ ಉಳಿದದ್ದು ಆ ಪಂಚಕೋಶಿ ವಿಲಕ್ಷಣ ಸಾಕ್ಷಿ ಪ್ರತ್ಯೇಕಾತ್ಮ ಏನು ಉಳ್ದಾನಲ್ಲ ಅವನ ನಾ ಈ ರೀತಿ ಅದು ಕಳೆದು ಈ ಉಳಿದದ್ದು ನಾ ಈ ರೀತಿ ತಿಳ್ಕೊಳ್ಳೋದೈತಿ. ತಾನು ಈ ರೀತಿ ಈ ಪಂಚಕೋಶಗಳೆಲ್ಲ ಅಳದು ಹೋದ್ರೆ ಉಳಿದದ್ದು ಯಾವುದು ಅದ ನಾನು ಅಂತ ಅದನ್ನ ತಿಳ್ಕೊಳ್ಳೋದೈತಿ. ಈ ರೀತಿ ಉಳುಮೆ ತನ್ನಲ್ಲಿರುವುದಲ್ಲದೆ ಇತರಂಗಳಲ್ಲಿ ಅಂದ್ರೆ ಈ ಅನ್ನಮಯಾದಿ ಪಂಚಕೋಶಗಳಲ್ಲಿ ಐತೇನ ತನ್ನ ಇರುವಿಕೆ ಇಲ್ಲ. ಅದಕ್ಕೆ ಉಂಟೆ ಬರಿದೆ ಅಂದ್ರ ಅಲ್ಲೇನಿಲ್ಲ, ಅಲ್ಲಿ ಸುಮ್ಮ ಇಲ್ಲ ಅಂತ. ಆದ್ದರಿಂದ ಪರಬ್ರಹ್ಮ ಸದ್ರೂಪವಾಗಿದೆ. ತಾನು ಹೆಂಗದನ, ತಾನು ಸದ್ರೂಪ ಅದನ, ಅದು ಸದ್ರೂಪ, ನಾನು ಸದ್ರೂಪ. ನೀ ಹೆಂಗ್ ಸದ್ರೂಪ ಕೇಳಿದ್ರಂದ್ರ, ನೀ ಹೆಂಗ್ ಸದ್ರೂಪ ಅಂದ್ರೆ ಮತ್ತೆ ಹಂಗ ನಾ ಸದ್ರೂಪ ಅಂದ್ರೆ ನಾನು ಸದ್ರೂಪ ಅಂದ್ರೆ ಏನು, ಇರುವಿಕೆ.
ಯಾವಾಗಲೂ ಇರೋದ ಸದ್ರೂಪ ತರ ಅದು. ಸತ್ಯ ಸತ್ಯ ಅಂದ್ರೆ ಹಿಂಗಾರ ತಿಳಿತೈತೇನೆ. ಸತ್ಯ ಸತ್ಯಕ್ಕನ ಸದ್ರೂಪ ಅಂದಾರ. ಸತ್ ಅತಾರಲ್ಲ ಆತ್ಮನ ಸ್ವರೂಪ ಲಕ್ಷಣ ಸತ್. ಸತ್ತಕ್ಕನ ಇನ್ನೊಂದು ಹೆಸರೇನು ಸದ್ರೂಪ. ಚಿತ್ ಅನ್ನೋದಕ್ಕ ಚಿದ್ರೂಪ. ಹಿಂಗ ಅದಕ್ಕ ಸತ್ಯತ್ವ ಅನ್ನೋದು ಆ ನನ್ನಲ್ಲಿ ಆತ್ಮನಲ್ಲಿ ಐತಿ. ನಾನು ಸತ್ಯವಾಗಿದ್ದೇನೆ ಅಂದ್ರೆ ತ್ರಿಕಾಲವಾದ ಎಂದೂ ನಾಶವಿಲ್ಲದವನಾದೇನಿ ಅನ್ನೋದು ಅದ್ಯಾಂಗ ನಮ್ಮ ಅನುಭವಕ್ಕೆ ಬರ್ಬೇಕಂದ್ರ ಅದನ್ನ ಹೇಳಿದ್ದೀವಿ ನಾವು. ಏನತ್ತ ಅದು ಹಿಂದ ನಾ ಇದ್ದೀನಿ ಈಗರ ಅದೇನೇನೋದು ವಾದಿರ್ಬೋದು. ಹಿಂದೆ ಎಷ್ಟೋ ಕಲ್ಪಗಳು ಕಳೆದು ಹೋದರೂ ನಾ ಮೊದಲು ಇದ್ದೀನಿ ಅನ್ನೋದಕ್ಕ ಕೂಸಿನ ದೃಷ್ಟಾಂತದ ಮೇಲೆ ತಿಳ್ಕೋಬೇಕು. ಸ್ತನ್ಯಪಾನದ ಮೇಲೆ ಕೂಸು ಮಲಿ ಕುಡಿತದೆ. ಅದಕ್ಕೆ ಕುಡಿಯೋದು ಕಲಾ ಯಾರೂ ಕಲಿಸಿಲ್ಲ. ಆದರೂ ಹಿಂದಿನ ಅನೇಕ ಜನ್ಮಗಳ ಸಂಸ್ಕಾರದಿಂದ ಅದಕ್ಕೆ ಐತಿ ಅಂತ ಹೇಳಿದ್ದೀವಿ. ಅಂದ್ರೆ ಹಿಂದೆ ನಾವು ಇದ್ದೀವಿ ಅಂತ ಅದನ್ನು ಕಲ್ತಿದ್ದೀವಿ. ಹೌದಲ್ಲ? ಅಂದ್ರೆ ನಾವು ಹಿಂದೆ ಇದ್ವಿ ಅಂತ ಅದ್ರ ಮೇಲಿನ ಗೊತ್ತ. ಯಾಕ ಅದಕ್ಕೆ ಸಂಸ್ಕಾರ ಐತಿ. ಆ ಸಂಸ್ಕಾರ ಉದ್ಭೂತವಾಗಿ ಸ್ಮೃತಿ ಆಗ್ತೈತೆ. ಅದ್ರ ಬಾಯಿಗೆ ಹಿಂಗೆ ಇದು ಹಚ್ಚಿದ ಟಚ್ ಆದ ಕೂಡಲೇ. ಆದ್ದರಿಂದ ಆ ಸ್ಮೃತಿ ಆಗ್ಬೇಕಾದ್ರೆ ಸಂಸ್ಕಾರ ಬೇಕು. ಸಂಸ್ಕಾರ ಬೇಕಾದ್ರೆ ಅನುಭವ ಬೇಕು. ಅನುಭವ ಆಗ್ಬೇಕಾದ್ರೆ ಇವು ಇರಬೇಕು. ಆದ್ದರಿಂದ ನಾವೆಲ್ಲರೂ ಮೊದಲು ಇದ್ದೀವಿ. ಯಾಕಂದ್ರೆ ಅದು ಭಗವದ್ಗೀತೆಯಲ್ಲಿ ಪರಮಾತ್ಮನು ಹೇಳ್ಯಾನಲ್ಲ, ಏನಂತ ನಾನೂ ಮೊದಲಿದ್ದೆ, ನೀನೂ ಮೊದಲಿದ್ದಿ, ಈ ರಾಜರು ಕೂಡ ಮೊದಲು ಇದ್ರು, ನಾವೆಲ್ಲರೂ ಮೊದಲು ಇದ್ದವ್ರೆ, ಇನ್ನು ಮುಂದೂ ಇರಾವ್ರ ಅದೇವಿ. ಇದ್ರಾಗ ಯಾರು ಸಾಯ್ತಾರೋ ಹುಚ್ಚಿ ಹಚ್ಚ. ಹೌದಲ್ಲ? ಅಲ್ಲದೆ ಇನ್ನೊಂದು ಮಾತು ಅದು ಯಾಕೆ ಬಂತು ಅಂದ್ರೆ ಅವ ಮೊದಲು ನಾನು ವಿವಸ್ವಾನ್ ಸೂರ್ಯನಿಗೆ ಈ ಜ್ಞಾನವನ್ನು ಹೇಳಿದೆ ಅಂತ ಹೇಳಿದ. ವಿವಸ್ವಾನ್ ಮನವೇಶ್ವರ ಅಂತ ಮುಂದೆ ಅದು ಪರಂಪರಾ ಇಲ್ಲಿ ತನ ರಾಜರವರೆಗೆ ಪ್ರಜೆಗಳವರೆಗೆ ಬಾಂಧದ ಅಂತ ಹೇಳಿದ. ಇವು ಗಾಬರಿ ಅದ. ಏನಂದಿ ಅಂದ, ಸೂರ್ಯನಿಗೆ ನೀ ಮೊದಲು ಉಪದೇಶ ಮಾಡಿ, ಸೂರ್ಯ ಎಂದಿದ್ದಾವ ಏನ್ ಸುದ್ದಿ, ನೀ ಈಗ ನಮ್ಮ ಅಣ್ಣ ಭೀಮನ ವಾರ್ಗಿ ಮನುಷ್ಯ ಅಂದ್ರೆ ನನಗಿಂತ ಒಂದು 2-3 ವರ್ಷ ದೊಡ್ಡವ ಇಟ್ಟನಿ. ಮತ್ತ ನೀ ಅವಾಗ ಅವಂಗ ಹೇಳೇನಂದ್ರೆ ಎಲ್ಲಿ ಮಾತಾಡ್ತೀನಿ ಅಂದವ. ಅವಾಗಿನ ಹಿಡ್ದನ ನಾನು ಇದ್ದವನೇ, ನೀನು ಇದ್ದವನೇ, ಇವರೆಲ್ಲ ರಾಜರು ಇದ್ದವ್ರೆ ಅಂತ ಹಿಂಗೆ ಹೇಳ. ಅಂದ್ರ ಈ ರೀತಿಯಾಗಿ ಆ ಸತ್ಯತ್ವ ಸದ್ರೂಪ ಅನ್ನೋದು ಆತ್ಮನಲ್ಲಿ ಮೊದಲಿನಿಂದನ ಐತ್. ಕೂಸಿನದಲ್ಲಿ ಮತ್ತು ಈ ರೀತಿ ಭಗವದ್ಗೀತಾನು ಕೂಡ ಹೇಳ್ತ. ಆದ್ದರಿಂದ ನಾವೆಲ್ಲರೂ ಮೊದಲು ಇದ್ದವರ ಇದ್ದೀವಿ. ಈಗಂತೂ ಅದೇವು. ಇನ್ನು ಮುಂದಿರ್ತೀವಿ, ಮುಂದೂ ಇರ್ತೀವಿ ಅನ್ನೋದು ಅದ್ರ ಮೇಲಿಂದ. ಅದಕ್ಕೆ ಅನೇಕ ಕಾರಣ ಅದಾವ. ಮುಂದಿರ್ತೀವಿ ಅನ್ನೋದಕ್ಕೆ ಒಂದು ಭೂತ್ ಪಿಶಾಚಿ ಇದೊಂದು ಅನುಭವ. ಆ ಸಾತ್ ಎಷ್ಟು ವರ್ಷ ಆಯ್ತು, ಆದ್ರೂ ಮತ್ತೆ ಈಗ ನೀವು ಬಡ್ಕೊಂಡಾನ ಅಂದ್ಮೇಲೆ ಅದಾನ ಅಂದಂಗತ್ತಲ್ಲ ಅವ. ಹೌದಿಲ್ಲ? ಆದ್ದರಿಂದ ಭೂತದ ಮೇಲಿಂದನು ಯಾವ ಸತ್ತರೂ ಕೂಡ ದೇಹ ಹೋದ್ರೂ ಕೂಡ ಅವ ಅದ. ಮತ್ ಈ ಲೋಕದೊಳಗೆ ದಾನ ಧರ್ಮ ಯಜ್ಞ ಯಾಗ ಮಾಡ್ತಾರಲ್ಲ, ಯಾಕೆ ಮಾಡ್ತಾರ? ನಾ ಸತ್ತು ಹೋಗ್ಬಿಡ್ತೇನೆ ಅಂತೇಳಿ. ನಾ ಈ ದೇಹ ಹೋದ ಮೇಲೆ ಮುಂದ ಸ್ವರ್ಗದಾಗ ಹೋಗಿ ಸುಖ ಉಣಬೇಕು ಅಥವಾ ಸ್ವರ್ಗದಾಗ ಹೋಗಿ ಸುಖ ಉಣ್ಬೇಕಂದ್ರೆ ಮತ್ತೆ ಇರ್ತೇನೆ ಅಂದಂಗತ್ತಲ್ಲ. ಅದಕ್ಕೆ ಪುಣ್ಯ ಕರ್ಮಗಳನ್ನು ಮಾಡೋರು ಎಲ್ಲರಿಗೂ ಗೊತ್ತೈತಿ, ಆಸ್ತಿಕರು ಎಲ್ಲರಿಗೂ ಗೊತ್ತೈತಿ. ಆತ್ಮ ಅದು ಸಾಯೋದಿಲ್ಲ, ನಾಶ ರೈತೈತಿ, ಮುಂದೆ ಇರತ್ತೀವಿ ನಾವು, ಮುಂದಿನ ಗಳಿಕೆ ಅಂತೇಳಿ. ಈ ರೀತಿ ವಿಚಾರ ಮಾಡಿದ್ರೆ ನಾವು ಹಿಂದೂ ಇದ್ವಿ, ಮುಂದೂ ಇರ್ತೇವೆ. ಈಗಂತೂ ವರ್ತಮಾನದಲ್ಲಿ ಅದೇ ಇದೀವಿ. ಅಲ್ಲದನ ನಾವು ಅದನ್ನು ಹೇಳಿ ನಿಮ್ಮ ಮುಂದೆ ಒಬ್ಬ ಹುಡುಗನ್ನ
ಹುಟ್ಟೋದು ಹುಡುಗ ಒಂದು ಸ್ವಲ್ಪ ತಿಳುವಳಿಕೆ ಬಂದು ಹುಡುಗರು ಕೂಡ ಆಡ್ಕೋತ ಇದ್ದ ಮೇಲೆ ಅವನು ಹೇಳ್ದ ನಾವು, ನಾ ಮೊದಲ ಇಂಥ ಊರಾಗ ಹುಟ್ಟಿದ್ದೆ, ಅಲ್ಲಿದ್ದೀನ, ಇನ್ನೂ ನಾನು ಹೇಳ್ತಿ ಮಕ್ಕಳು ಅದಾರಲ್ಲಿ ಅಥವಾ ಊರ ಹೆಸರು ಹೇಳ್ದ, ಅವ್ರ ಹೆಸರು ಹೇಳ್ಬಿಟ್ಟ. ಕಾಬ್ರಾದ್ರೆ ಎಲ್ಲರೂ ಅದ್ಯಾಂಗ ಅಂದ್ರು, ಅದ್ಯಾಂಗ ನಾ ಊರಾಗಿನ ಮಂದಿ ಏನಂದ್ರು, ಸ್ವಲ್ಪ ನೋಡೇ ಬಿಡೋನ್ಲ ಅದಾರ ಹೆಂಗೆ ಕರೇನ ಸುಳ್ಳು ಅಂತೇಳಿ ಆ ಹುಡುಗನ್ ತಗೊಂಡು, ಅದು ಜಿಲ್ಲಾ ಬೇರೆ ಆಗಿತ್ತು, ಆ ಜಿಲ್ಲಾ ಬೇರೆ ಈ ಜಿಲ್ಲಾ ಬೇರೆ, ಅಲ್ಲಿ ತಗೊಂಡು ಹೋದ್ರು. ಆ ಊರಿಗೆ ಹೋದ ಕೂಡಲೇ ಹುಡುಗ ಮುಂದಾದ, ಎಲ್ಲಿ ಮನೆ ಏನು ಸುದ್ದಿ, ಬರ್ಲ ನಾ ಹೇಳ್ತೀನಿ, ನಾ ಕರ್ಕೊಂಡು ಹೋಗ್ತೀನಿ ಅಂತ. ಸೀದಾ ಊರಾಗ ಒಳಗೆ ನಡು ಮನೆ ಇತ್ತು, ದೊಡ್ಡ ಮನೆ, ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟ. ಇದ ಮನೆ ನಂದು ಇತ್ತು ಅದು ಮೊದಲ. ಅಂದ ಕೂಡಲೇ ಅಲ್ಲಿಂದ ಹೋಗಿ ಬಾಗಲ ನಿಂತು ಅವರೆಲ್ಲ, ಯಾರೇ ನೀವು ಅಂದರು. ಯಾರಂದ್ರ, ಯಾಕೋ ರಾಮ್ಯ ಹೆಂಗದಿ ಅಂತ ಕೇಳದಾಕಿವ. ಇಲ್ಲಿ ಈ ಸಣ್ಣ ಹುಡುಗಿರು ಈ ನನಗೆ ರಾಮ್ಯ ನಿಮ್ಮ ಅಪ್ಪದೇನೋ ಏನ್ ಮಾತಾಡ್ತೇವೆ ನಾವ. ಖರೆ ಈಗ ಅವ್ರಿಗೆ ಹೇಳಕತ್ತು, ಇವ ಹಿರಿ ಮಗ, ಇವ ಸಣ್ಣವ್, ಇವಕ್ಕಿಂತ ಇವ ಸಮ, ಈಕಿ ನನ್ನ ಮಗಳ, ಈಕೆ ನಾನು ಹೇಳ್ತೀನಿ ನೋಡಿ ಈಕೆ ಅಂತ. ಯವ್ವ ಇದೇನು ಬಲ ಬಂತು ಅಂದ್ರೆ ಅಲ್ಲ ಅವ್ರಂದ್ರು, ಹಂಗದು ನಮ್ಮಪ್ಪ ಸತ್ತು ಹೋಗ್ಯಾನ, ಈಗೆಲ್ಲ ಬರ್ತಾನ, ನೀ ಹೆಂಗ ಅಕ್ಕಿ ಅಂತ ಅವ್ರು ಹೇಳಕತ್ತ. ನಾನೇನೋ ಏನಂದ್ರು, ಅವ್ರಂದ್ರು ಇದು ನಮಗಿಲ್ಲ, ನಾವು ಯಾರು ಹಿಂಗೇನು ಕಲಿಸಿನೂ ತಂದಿರ್ಬೇಕು, ಹಿಂಗಂತೇಳಿ. ಹಂಗಾದ್ರೆ ನೀ ನಮ್ಮ ಅಪ್ಪನ ಖರೆ ಆಗಿದ್ರೆ ನಾವು ಕೇಳಿದ್ದೆಲ್ಲ ಹೇಳ್ತೇನೆ. ಅದು ಹೆಂಗ್ ಕೇಳ್ತಿ ಕೇಳ, ನಮ್ಮ ಹೊಲ ಎಸದವ, 16 ಎಕರೆ ಹೊಲ ಐತಿ, ಇದ ಹಾದಿಲೇ ಐತಿ. ಹಲೋ, ಅದಿರ್ಲಿ, ಯಾರು ಅದನ್ನು ಹೇಳಿರ್ಬೇಕು ಬಹುತೇಕ. ಆಂಡ ಇದು ಏನು ನಮ್ಮದು ಇದು ತಿಜೋರಿ ಐತಲ್ಲ, ಕಬಾಟ್, ಗೋದ್ರೇಜ್ ಕಬಾಟ್, ಇದ್ರಾಗ ಏನೇನೈತಿ ಗೊತ್ತೈತೆ ನಿನಗಂತ. ಅಲ್ಲ ನಾ ಇರ್ತಾವ ನನಗೆ ಗೊತ್ತಿಲ್ಲ, ನನಗೆ ಹೇಳಂಗಾರ. ಈ ಕಡೆ ಎಡಕಿನ ಮಗ್ಗಲ ಅಲ್ಲಿ ರೊಕ್ಕದಾವ, ಅದರ ಮಗ್ಗಲ್ದಾಗ ಅಲ್ಲಿ ಬಂಗಾರದ ಸಾಮಾನು ಅದಾವ, ಅದರ ಮೇಲ್ಭಾಗದಲ್ಲಿ ಅವು ಎಲ್ಲ ಯಾರ್ಯಾರಿಗೇನು ರೊಕ್ಕ ರೂಪಾಯಿ ಕೊಟ್ಟದ್ದು, ಅವು ಬರ್ದದ್ದು ಎಲ್ಲ ಕಾಗದ ಪತ್ರ, ಏನು ಹೊಲದ್ದು ಮನಿವು ಅವೆಲ್ಲ ಕಾಗದ ಪತ್ರ ಈಚೆ ಕಡೆ ಮಗ್ಗಲದಾವ ಅಲ್ಲಿ. ಮತ್ತು ಅದ್ರ ಕೆಳಗ ಇವು ಅರಿವಿ ಅದಾವ. ಹಿಂಗೆ ಎಲ್ಲ ಏನೇನು ನಮ್ಮ ಹೊಲಮನೆ ಕಾಗದ ಪತ್ರಗಳು, ಮುಖ್ಯವಾದ ಕಾಗದ ಪತ್ರ ಎಲ್ಲಿದಾವ, ನಮ್ಮ ರೊಕ್ಕ ಯಾಕೆ ಕಡೆ ಇದಾವ, ಬೇಳಿ ಬಂಗಾರ ಎಲ್ಲಿದಾವ, ಒಟ್ಟು ಎದಕ್ಕಿದಂಗೆ ಹೇಳ್ದ. ಅವಾಗ ಹೌದಂದ್ರು, ಯಾಕಂದ್ರೆ ಆ ಕಬಾರ್ದ ಒಳಗಿದ್ದದ್ದು ಮಂದಿಗೆ ಯಾರಿಗೂ ಗೊತ್ತಿಲ್ಲ. ಅದು ಅವನಿಗೊಬ್ಬಗ ಗೊತ್ತಿತ್ತು, ನಮಗೆ ಗೊತ್ತೈತಿ. ಆಮೇಲೆ ಅವಾಗ ಅವ್ರು ನಂಬಿದ್ರು. ಮತ್ತು ಎಲ್ಲರ ಹೆಸರು ಏನಿದ್ದದ್ದು ಎಲ್ಲ ಮನ್ಯಾಗ ಎಲ್ಲಿ ಏನೈತಿ ಹೇಳಂದ್ರೆ ಬಳಕನ ಹೇಳೇಬಿಡ. ಅಣ್ಣ ಹೌದು ಕರೆ ನಂಬಿ ಆವಾಗ ಅವರು ಏನು ತಿಲ್ಲಕ ಊಟ ಮಾಡಲ್ಲ ಗೊತ್ತರು. ಇಲ್ಲ ನಡ್ರಿ ನಪ್ಪ, ಹಂಗ ಹೋಗ್ಬೇಡ್ರಿ, ಅಪ್ಪ ಅಲಾಕತ್ತರು ಅವಾಗ. ಈಗ ನಿಮ್ಮಪ್ಪ ಅಲ್ಲ ಅದು, ಅದು ಹಿಂದಕ್ಕಿದ್ದೆ ಈಗಿಲ್ಲ ಅಂಥೇಳಿ ಹೋಗ್ಬಿಟ್ರ. ಅಂದ್ರೆ ಇದು ಈಗ ಸದ್ಯ ಆದ ಘಟನೆ ಇದು. ಅಂದ್ರ ಮತ್ತೀಗ
ಮತ್ತ ಇರ್ತೇವೆ ಇಲ್ಲ ಇದು ಎಲ್ಲ ನೋಡಿದ್ರೆ ಇಂಥವು ಬಹಳಷ್ಟು ಇದು ಆಗ್ಯಾವ ಎಲ್ಲ. ಮಾಲಿಂಗ್ಪುರದಾಗೂ ಒಂದು ಹುಡುಗ ನೋಡಿದ್ವಿ ನಾವು ಪ್ರತ್ಯಕ್ಷ. ಆ ಹುಡುಗ ಇನ್ನೂ ಸಾಲಿಗೆ ಹಾಕೇ ಇಲ್ಲ ಅದನ್ನು. ಅದ ಇನ್ನು 5 ವರ್ಷ ಅಷ್ಟ 6ನೇ ವರ್ಷ ಇನ್ನ ಬರೋದಿತ್ತು. ಆದ್ರೆ ಆ ಹುಡುಗಗ ಸ್ಟೇಜ್ ಮೇಲೆ ತಂದು ಕುಂದಿರ್ಸಿದ್ರು. ನಾವು ನೋಡಿದೀವಿ ಆ ಹುಡುಗ ಎಷ್ಟು ಸ್ಮರಣ ಶಕ್ತಿ ಅವಾಗ ಲೆಕ್ಕ ಎಷ್ಟು ಹೇಳ್ತಿ ಹೇಳ, 1 ಮಿನಿಟ್ದಾಗ ಎಲ್ಲ ಹೇಳಿಬಿಡ ಅವನು ಉತ್ತರ. ಹೆಂಗ ಈಗ ಈ ಕುರ್ಚಿ 4,328 ರೂಪಾಯಿ ಕಿಮ್ಮತ್ತು. 4,328 ರೂಪಾಯಿ ಇದು ಕಿಮ್ಮತ್ ಐತಿ. ಇಂಥವು 1,613 ಕುರ್ಚಿಗೆ ಎಷ್ಟು ರೊಕ್ಕ ಆಗ್ತೈತಿ ಹೇಳ್ತೇನೆ. ಇದು ಎಲ್ಲ ಕಾಗದ ಪೆನ್ ತಗೊಂಡು ಕುಂದ್ರಬೇಕಾಕತ್ತೀನಿ. ಇಟ್ಟು ಹೇಳಿದ್ರೆ ಹಿಂಗೆಲ್ಲ ಬೇಕಾದ ಈ ಜಮಖಾನ ಈ ಚಾದರ ಇಟ್ಟೈತಿ ಇಂಥವು ಇಷ್ಟು 10,596 ಚಾದರಕ್ಕೆ ಎಷ್ಟು ರೊಕ್ಕ ಆಗ್ತೈತಿ ಅಂತ ಹಿಂಗೆ ಕೇಳಿದ್ರೆ ಇಟ್ಟಾಕೈತಿ. 1 ನಿಮಿಷ ಸುಮ್ ಆಗಿ ಇಟ್ಟಾಕತ್ತಂಗ ನಾವು ಅದನ್ನ ಲೆಕ್ಕ ಮಾಡಿ ನೋಡಿದ್ರೆ ಬರೋಬ್ಬರಿ ಅಷ್ಟ. ಈ ರೀತಿ ಅವನು ಅಂದ್ರೆ ಅವನು ಹಿಂದಿನ ಜನ್ಮದಾಗ ಇಷ್ಟು ಲೆಕ್ಕಪತ್ರದ ಮನುಷ್ಯ ಇದ್ದ ಅಂತ. ಹಿಂದಿನ ಜನ್ಮ ಸಂಸ್ಕಾರ ಇರ್ತೈತಿ. ಈ ಸಂಸ್ಕಾರ ಅದಕ್ಕೆ ಈಗೀಗ ಈ ಶಾಸ್ತ್ರದ್ದು ಕೂಡ ಹಂಗೈತೆ ಅದ. ಹಿಂದಿನ ಜನ್ಮದ ಸಂಸ್ಕಾರ ಯಾರಿಗೆ ಇರ್ತೈತಲ್ಲ ಬರದ ಒಮ್ಮೆ ಅಲ್ಲಿಗೆ ಇದಕ್ಕೆ ಬಂದು ನಿಂತಿರ್ತೈತೆ ಅದು. ಅವ ಮೊದಲಿನಿಂದ ABCD ಬರೋದಿರುತ್ತಿಲ್ಲ. ಎಲ್ಲ ದಡ 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 ಹೀಗ. ಅದಕ್ಕೆ ಈ ರೀತಿ ಶಂಕರಾಚಾರ್ಯರು 1 ವರ್ಷದಾಗ ಎಲ್ಲ ಮುಗಿಸ್ಯಾರ. ಅವರು ಮುಗಿಸಿ 4 ವರ್ಷದಾಗ ಒಟ್ಟು ಹುಟ್ಟಿದ 4 ವರ್ಷದಾಗ ಮತ್ತೆ ಹೀಗದ. ಅದಕ್ಕಂದ್ರೆ ಹೇಳೋ ತಾತ್ಪರ್ಯ ಏನು ಅಂತ ಕೇಳಿದ್ರೆ ಈ ರೀತಿ ಆ ಪರಮಾತ್ಮನು ಸದ್ರೂಪದನ ನಾವು ಸದ್ರೂಪರೇ ಇದ್ದೇವೆ. ಅಂದ್ರೆ ಅವನು ಇದ್ದವನು ನಾವು ಮೊದಲಿನಿಂದ ಇದ್ದವ್ರ ಅದೇವಿ. ಹೇಗೆ ಅದು ಸದ್ರೂಪ ಹೆಂಗ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಪರಮಾತ್ಮನ ಬಗ್ಗೆ ಶ್ರುತಿ ಹೇಳ್ತದಲ್ಲ, ಹೌದಿಲ್ಲ? ಮತ್ತ ಆ ಪರಮಾತ್ಮ ಮೊದಲಿನಿಂದನೂ ಅದನ, ಮತ್ತು ಆನಂತರನೂ ಇರ್ತಾನ. ಜಗತ್ತ ಹುಟ್ಟೋದಕ್ಕಿಂತ ಮೊದಲು ಇದ್ದ, ಈಗಲ ಅದನ ಮತ್ತು ಜಗತ್ ಪ್ರಳಯ ಆದ ನಂತರನು ಇರ್ತಾನು. ಆದ್ದರಿಂದ ಅವನು ಸದ್ರೂಪ, ನಾನು ಸದ್ರೂಪ. ಲಕ್ಷಣ ಸಾಮ್ಯ ಐಕ್ಯ, ಇಬ್ಬರು ಲಕ್ಷಣಗಳು ಒಂದೇ. ಆದ್ದರಿಂದ ಆ ಪರಮಾತ್ಮನೇ ನಾನು ಅಂತ ಈ 90 ಲಕ್ಷಾರ್ಥದಿಂದ ತಿಳ್ಕೊಳಕ ಬರ್ತದೆ. ಈ ರೀತಿ 2 ಲಕ್ಷಾರ್ಥಗಳನ್ನು. ಆದ್ದರಿಂದ ಆ ಲಕ್ಷ್ಯ ಚೈತನ್ಯ ಒಂದ. ಈ ಕಾರಣದಿಂದ ಆ ಪರಮಾತ್ಮನೇ ನೀನಿದ್ದಿ